यूढे च तद्भ्रू विजृम्भः परमेष्टिविष्णुम् आपोस्य तादूढ स एव जिह्वा हरिः ओम ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಸರ್ವೋತ್ತಮರಾದ ವೇದವ್ಯಾಸ ದೇವರು ಬರೆದಂತಹ ಶ್ರೀಮದ್ ಭಾಗವತದಲ್ಲಿ 2ನೆಯ ಸ್ಕಂಧವನ್ನು ಆರಂಭ ಮಾಡಿದ್ದೇವೆ. ಆ 2ನೆಯ ಸ್ಕಂದದಲ್ಲಿ ಹೋದ ಬಾರಿ ನಾವು ಕೇಳಿದಂತೆ ದೇವರ ವಿರಾಟ್ ನಾಮಕನಾದಂತಹ ಪರಮಾತ್ಮ, ಇಡೀ ಬ್ರಹ್ಮಾಂಡಕ್ಕೆ ವಿರಾಟ್ ಅಂತ ಹೆಸರು. ಆ ವಿರಾಟ್ ನಾಮಕನಾದಂತಹ ಬ್ರಹ್ಮಾಂಡದೊಳಗೆ, ಬ್ರಹ್ಮಾಂಡಕ್ಕೆ ವಿರಾಟ್ ಅಂತ ಕರೀತಾರೆ. ಆ ಬ್ರಹ್ಮಾಂಡದ ಒಳಗೆ ಇರುವ ಬ್ರಹ್ಮದೇವರಿಗೂ ಮತ್ತು ದೇವರಿಗೂ ಇಬ್ಬರಿಗೂ ವೈರಾಜ ಅಂತ ಹೆಸರು. ವೈರಾಜಸ್ತದ್ಗತೋ ವಿಷ್ಣು ಅಥವಾ ಸರ್ವತೋ ವರಹ ಅಂತಂತಾರೆ. ಆಮೇಲೆ ವಿರಾಟ್ ಎಂದರೆ ಬ್ರಹ್ಮಾಂಡ, ಆ ಬ್ರಹ್ಮಾಂಡದೊಳಗೆ ವ್ಯಾಪಿಸಿ ಇರ್ತಾನೆ ದೇವರು. ಹಾಗಾಗಿ ಆ ದೇವರಿಗೆ ವೈರಾಜ ಎನ್ನುವ ಹೆಸರು. ಅಂತಹ ವೈರಾಜ ನಾಮಕನಾದಂತಹ ಪರಮಾತ್ಮನ ಒಂದೊಂದೇ ಪಾದದಿಂದ ಹಿಡಿದು ತಲೆಯವರೆಗೆ ಅವಯವಗಳಿಂದ ಯಾವ ಯಾವ ಲೋಕಗಳು ಹುಟ್ಟಿ ಬಂದು ಎನ್ನುವುದನ್ನು ನಾವು ಹೋದ ಬಾರಿ ಪಾತಾಳಮೇತಸ್ಯಹಿ ಎನ್ನುವ ಭಾಗದಲ್ಲಿ ಕೇಳಿ ತಿಳಿದ್ವಿ. ಇನ್ನು ಅದಾದ ಮೇಲೆ ಇವತ್ತು ದೇವರ ಒಂದೊಂದೇ ಇಂದ್ರಿಯಗಳಿಂದ, ಅವಯವಗಳಿಂದ ಅನೇಕ ದೇವತೆಗಳು ಹುಟ್ಟಿದಂತಹ ಇತಿಹಾಸವನ್ನು ಭಾಗವತ ಇವತ್ತು ನಮಗೆ ತಿಳಿಸಿಕೊಡುತ್ತೆ. ದೇವರ ಒಂದೊಂದು ಇಂದ್ರಿಯದಿಂದ ಅನೇಕ ದೇವತೆಗಳು ಹುಟ್ಟಿ ಬರ್ತಾರೆ. ಬಹಳ ಅದ್ಭುತ. ದ್ಯೌಹು ಅಕ್ಷಿಣಿ, ಹೋದ ಬಾರಿ ನಾವು ಕೇಳಿದಾಗ ಇಂದ್ರಾದಯೋ ಬಾಹುವ ಆಹುರಸ್ಯ ಅಂತೆಲ್ಲ ಕೇಳಿದ್ವಿ. ಇಂದ್ರದೇವರು ದೇವರ ಬಾಹುಗಳಿಂದ ಹುಟ್ಟಿ ಬಂದಿದ್ದಾರೆ. ಇಂದ್ರಾದಿ ದೇವತೆಗಳು ಅಂದರೆ ಇಂದ್ರರೇ ಮೊದಲಾದಂತಹ ಏನು ಅಷ್ಟ ದಿಕ್ಪಾಲಕರಿದ್ದಾರೆ, 8 ದಿಕ್ಕುಗಳನ್ನು ಪಾಲನೆ ಮಾಡುವ ದೇವತೆಗಳೆಲ್ಲ ದೇವರ ಬಾಹುಗಳಿಂದ ಹುಟ್ಟಿ ಬಂದಿದ್ದಾರೆ. ಅಂದಮೇಲೆ ಬಾಹುಗಳ ಕೆಲಸ ಏನೋ ರಕ್ಷಣೆ ಮಾಡೋದು. ಅಂದಮೇಲೆ ಈ ಅಷ್ಟ ದಿಕ್ಪಾಲಕರು, ಪೂರ್ವ ದಿಕ್ಕಿಗೆ ಇಂದ್ರ, ಆಗ್ನೇಯಕ್ಕೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ ನಿವೃತ್ತಿ, ಪಶ್ಚಿಮಕ್ಕೆ ವರುಣ, ವಾಯವ್ಯಕ್ಕೆ ವಾಯು, ಉತ್ತರಕ್ಕೆ ಸೋಮ, ಈ ಕಡೆ ಈಶಾನ್ಯಕ್ಕೆ ಈಶಾನ ಎನ್ನುವ 8 ಜನ ದಿಕ್ಪಾಲಕರಿದ್ದಾರೆ. ಆ 8 ಜನ ದಿಕ್ಪಾಲಕರು ದೇವರ ಬಾಹುವಿನಿಂದ ಹುಟ್ಟಿ ಬಂದಿದ್ದಾರೆ. ಅಂದಮೇಲೆ ಅವ್ರು ಏನು ಮಾಡ್ತಾರೆ? ಹುಟ್ಟಿ ಬಂದು ಬಾಹುವಿನ ಕೆಲಸ ಏನು? ಬಾಹುವಿನ ಕೆಲಸ ಏನು? ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದಮೇಲೆ ನಾವು ಮಲ್ಕೊಂಡ್ಬಿಟ್ಟಿರ್ತೀವಿ ಆರಾಮ್ ರಾತ್ರಿ ಹೊತ್ತು. ಆದರೂ ಆ ದೇವತೆಗಳು 8 ದಿಕ್ಕಿನಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇರ್ತಾರೆ. ಹಾಗಾಗಿ ದೇವತೆಗಳ ಪರಿವಾರತ್ವೇನ ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತ ಇದಕ್ಕೆ ಹೇಳೋದು. ಹೀಗೆ ಅನೇಕ ಹೇಳಿದರು. ಇನ್ನು ಇವತ್ತಿನ ಭಾಗವನ್ನು ನಾವು ಆರಂಭ ಮಾಡುವುದಾದರೆ, ದ್ಯೌಹು ಅಕ್ಷಿಣಿ ಚಕ್ಷುರಭೂತ್ ಪತಂಗ. ದೇವರ ಅಕ್ಷಿಣಿ 2 ಚಕ್ಷುರಿಂದ್ರಿಯದ ಗೋಲಕಗಳು. ಗೋಲಕ ಬೇರೆ, ಕಣ್ಣು ಬೇರೆ. ನಮ್ಮೆಲ್ಲರ ಇದೇನಿದೆ, ಇದು ಕಣ್ಣು. ನಮ್ಮ ಕಣ್ಣು ಹಾಳಾಗುತ್ತೆ. ವಯಸ್ಸಾದಂತೆ ಕಣ್ಣು ಕಾಣಿಸೋದಿಲ್ಲ. ಆದರೆ ಆ ಕಣ್ಣಿನ ಮೂಲ ಏನೊಂದು ಮಿಷನ್ ಇದೆಯಲ್ಲ, ಆ ಮಿಷನ್ ಅದು ಗೋಲಕ. ಅದು ಎಂದೆಂದಿಗೂ ಹಾಳಾಗಿರೋದಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ಇದು ಫ್ಯಾನ್ ಇದೆ. ಫ್ಯಾನಿನ ಮಿಷನ್ ಏನಿದೆ, ಆ ಬಾಕ್ಸಲ್ಲಿ ಏನು ಮಿಷನ್ ಇರ್ತದಲ್ಲ, ಅದೇ ಗೋಲಕ. ಹಾಗೆ ನಮ್ಮೆಲ್ಲರ ಕಣ್ಣಿನಲ್ಲಿ ಚಕ್ಷುರೇಂದ್ರಿಯದ ಗೋಲಕ ಇದೆ. ಕಿವಿಯಲ್ಲಿ ಶ್ರೋತ್ರೇಂದ್ರಿಯದ ಗೋಲಕ ಇದೆ. ಈ ಗೋಲಕಗಳು ಎಂದೆಂದಿಗೂ ಹಾಳಾಗೋದಿಲ್ಲ. ಇಂದ್ರಿಯಗಳು ಹಾಳಾಗುತ್ತೆ ಹೊರತು ಗೋಲಕಗಳು ಹಾಳಾಗೋದಿಲ್ಲ ಎಂದೆಂದಿಗೂ. ಗೋಲಕಗಳು ಹಾಳಾಗದೇ ಇದ್ದದ್ದಕ್ಕೆ ಏನಾಗ್ತದೆ ಅಂದರೆ, ಜನ್ಮಾಂತರದಲ್ಲಿ ಕಣ್ಣು ಕಾಣಿಸ್ತದೆ, ಅಥವಾ ಆಪ್ರೇಷನ್ ಮಾಡಿಸಿದ್ಮೇಲೆ ಕಣ್ಣು ಕಾಣಿಸ್ತದೆ. ಯಾಕೆ? ಒಂದು ವೇಳೆ ಗೋಲಕವೂ ನಾಶವಾಗಿ ಬಿಟ್ಟಿದ್ರೆ ಆಪ್ರೇಷನ್ ಆದಮೇಲೂ ಕಣ್ಣು ಕಾಣಿಸ್ಬಾರ್ದು, ಜನ್ಮಾಂತರದಲ್ಲೂ ಕಣ್ಣು ಕಾಣಿಸ್ಬಾರ್ದು ನಮಗೆ. ಅಂದಮೇಲೆ ಆ ಗೋಲಕಗಳು ಎಂದೆಂದಿಗೂ ನಾಶ ಆಗೋದಿಲ್ಲ, ಅವು ಹಾಗೇ ಇರ್ತವೆ. ದೇವರ ಅಕ್ಷಿಣಿ, ದೇವರ ಚಕ್ಷುರಿಂದ್ರಿಯದ ಗೋಲಕದಿಂದ, ವೈರಾಜನಾಮಕನಾದಂತಹ ಪರಮಾತ್ಮನ ಚಕ್ಷುರಿಂದ್ರಿಯದ ಗೋಲಕದಿಂದ ನಮ್ಮೆಲ್ಲರ ಚಕ್ಷುಹು ಅಭೂತ್, ನಮ್ಮೆಲ್ಲರ ಚಕ್ಷುಹು ಕಣ್ಣೆಂಬ ಇಂದ್ರಿಯ ಹುಟ್ಟಿ ಬಂತು. ಅಂದಮೇಲೆ ದೇವರ ಚಕ್ಷುರಿಂದ್ರಿಯದ ಗೋಲಕದಿಂದ ನಮ್ಮೆಲ್ಲರ ಚಕ್ಷುರಿಂದ್ರಿಯದ ಗೋಲಕ ಮತ್ತು ಚಕ್ಷು ಎನ್ನುವಂತಹ ಇಂದ್ರಿಯಗಳು ಹುಟ್ಟಿ ಬಂದಿವೆ. ಇನ್ನು ಬರೀ ಇಂದ್ರಿಯಗಳಷ್ಟೇ ಹುಟ್ಟಿ ಬರಲಿಲ್ಲ, ಅದಕ್ಕೆ ಅಭಿಮಾನಿಯಾದಂತಹ ಸೂರ್ಯರು ಕೂಡ ದೇವರ ಕಣ್ಣಿನಿಂದ ಹುಟ್ಟಿ ಬಂದರು. ಅಂದಮೇಲೆ ನಮ್ಮೆಲ್ಲರ ಕಣ್ಣಿನಲ್ಲಿ ಸೂರ್ಯದೇವರಿದ್ದು ನಮ್ಮ ಕಣ್ಣನ್ನು ಹಾಳಾಗದೇ ಇದ್ದಂತೆ ರಕ್ಷಣೆ ಮಾಡುತ್ತಾರೆ. ಇದೆರಡೂ ಬಂದದ್ದು ವೈರಾಜನಾಮಕನಾದಂತಹ ಪರಮಾತ್ಮನ ಚಕ್ಷುರಿಂದ್ರಿಯದ ಗೋಲಕದಿಂದ ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದಮೇಲೆ ನಮ್ಮ ಕಣ್ಣಿನಲ್ಲಿ ಸೂರ್ಯರಿದ್ದು
ನಮಗೆಲ್ಲ ರಕ್ಷಣೆಯನ್ನು ಮಾಡ್ತಾರೆ. ಎಷ್ಟು ಪುಣ್ಯ ಗಳಿಸ್ತಾರೆ ಗೊತ್ತಾ ಅವರು. ನಾವೆಲ್ಲ ಪಾರಾಯಣ ಮಾಡ್ತೀವಿ, ಇವೆಲ್ಲ ಈಗ ಬತ್ತಿ ಮಾಡ್ತಾ ಇದ್ದೀರಿ, ಇದನ್ನು ದೇವರಿಗೆ ಏರಿಸ್ತೀರಿ, ಜಪ ಮಾಡ್ತೀರಿ, ಪ್ರದಕ್ಷಿಣೆ ಹಾಕ್ತೀರಿ, ಹಾಗೆಲ್ಲ ನಾವು ಕಣ್ಣಿನಿಂದ ನೋಡಿಯೇ ಮಾಡೋದಲ್ಲ. ಅಂದಮೇಲೆ ಸೂರ್ಯದೇವರು ನಮ್ಮೆಲ್ಲರಿಂದ ಆಗುವ ಪ್ರತಿ ಕ್ಷಣದ ಏನೇನು ಒಳ್ಳೆಯ ಕರ್ಮಗಳಿದೆ ಇವುಗಳನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತಿರ್ತಾರೆ. ಅಂದಮೇಲೆ ನೀವು 1 ಗಂಟೆ ಕೂತು ನಾವೇನು ಪುರಾಣ ಪುಸ್ತಕವನ್ನು ನೋಡ್ತೀವಿ, ದೇವರನ್ನು ನೋಡ್ತೀವಿ, ಬತ್ತಿಯನ್ನು ನೋಡ್ತೀವಿ, ಆ ನೋಡಿದ ಪ್ರತಿಯೊಂದು ಕ್ಷಣದ ಕರ್ಮವನ್ನು ಅವರು ದೇವರಿಗೆ ಸಮರ್ಪಣೆ ಮಾಡಿ 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 ಅನಂತ ಪುಣ್ಯವನ್ನು ಕಳಿಸ್ತಾರೆ. ಮಾಡಿದ್ದು 1 ಕ್ಷಣದ ಕರ್ಮವಾದರೆ ಅದನ್ನು ಸಮರ್ಪಣೆ ಮಾಡಿದಾಗ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಲ್ವಾ. ಮಾಡಿದ 1 ಕ್ಷಣದ ಕರ್ಮವನ್ನು ಸಮರ್ಪಣೆ ಮಾಡಿದರೂ ಎಷ್ಟು ಪುಣ್ಯ ಕೊಡ್ತದದು? ಅಕ್ಷಯ್ಯವಾದ ಪುಣ್ಯವನ್ನು ಕೊಡ್ತದೆ. ಹೀಗೆ ಸೂರ್ಯದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತಾವು ನಮ್ಮೆಲ್ಲರ ಕಣ್ಣಿನಲ್ಲಿ ಇದ್ದು ಕಣ್ಣಿನಿಂದ ಏನೇನು ಧರ್ಮದ ಕೆಲಸಗಳನ್ನು ಮಾಡ್ತೀವಿ ಅದನ್ನೆಲ್ಲವನ್ನು ದೇವರಿಗೆ ಅವರು ಸಮರ್ಪಣೆ ಮಾಡ್ತಾರೆ. ಅಕ್ಷಯ್ಯವಾದ ಪುಣ್ಯವನ್ನು ಅವ್ರು ಗಳಿಸ್ಲಿಕ್ಕತ್ತಾರ. ನಮ್ಮ ದುರ್ದೈವ ನಮ್ಮಲ್ಲಿ ನಿಂತು ಮಾಡ್ಲಿಕ್ಕತ್ತಾರ. ನಮಗೆ ಆ ಸಮರ್ಪಣೆ ಮಾಡುವ ಬುದ್ಧಿ ಇಲ್ಲ, ನಮಗೆ ಅಕ್ಷಯ್ಯವಾದ ಫಲ ಸಿಗ್ತಾ ಇಲ್ಲ. ನಾವು ಅಂತೀವಲ್ಲ ಎಲ್ಲರೂ, ಇಲ್ಲೇ ಈ ಸ್ವಾಮಿಗಳು ಆಗ್ಯಾರಲ್ರಿ, ಅವ್ರು ಇಲ್ಲೇ ನಮ್ಮ ಪಕ್ಕದ ಮನೆಯೊಳಗೆ ಇದ್ದರು, ಅವ್ರನ್ನ ಆಟಾಡಿಸಿವಿ ನಾವು ಅಂತ ಅಂತೀವಿ ನಾವೆಲ್ಲರಲ್ಲೇನು ಯಾರಾದರೂ ಸ್ವಾಮಿಗಳು. ಅವ್ರನ್ನ ಆಟಾಡಿಸಿವಿ. ನಮ್ಮ ಮನೆಗೆ ಊಟ ಮಾಡ್ತಿದ್ರು ಅವರು. ದಿವಸ ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಅಮ್ಮ ಅಡಿಗೆ ಚೆನ್ನಾಗಿ ಮಾಡ್ತಿರ್ಲಿಲ್ಲ, ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ವು ಸಣ್ಣವಿದ್ದಾಗ, ಮಕ್ಕಳಿದ್ದಾಗ. ಅಂದಮೇಲೆ ಊಟಕ್ಕೆ ಹಾಕಿದ್ವಿ ನಾವು ಊಟಕ್ಕೆ ಹಾಕಿದವ್ರು ಇವತ್ತಿನ್ನೂ ಹಿಂಗೆ ಕೂತೀವಿ. ನಮ್ಮ ಮನೆಯೊಳಗೆ ಊಟ ಮಾಡಿದ ಸ್ವಾಮಿಗಳು ಇವತ್ತು ಅವರು ತ್ರೈಲೋಕ್ಯ ವಂದಿತರಾಗ್ಯಾರ. ಆದಮೇಲೆ ಅವರು ಪುಣ್ಯವನ್ನು ಗಳಿಸ್ಕೊಂಡು ಅವರು ಹೋದರು ಸಂಸಾರದಿಂದ. ನಾವು ಪಾಪ ಮಾಡಿ 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 ನಾವಿನ್ನೂ ಇಲ್ಲೇ ಬಿದ್ದೀವಿ ಅಲ್ವಾ. ಅಂದಮೇಲೆ ನಮ್ಮಲ್ಲಿ ನಿಂತು, ನಮ್ಮ ಕಣ್ಣಿನಲ್ಲಿ ನಿಂತು ಸಾಧನೆಯನ್ನು ಮಾಡಿಕೊಂಡ ಸೂರ್ಯದೇವರು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಸಮರ್ಪಣೆ ಮಾಡಿ ಮಾಡಿ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ. ಅವರು ಸಾಧನೆ ಮಾಡಲಿಕ್ಕೆ ನನ್ನ ಈ ಕಣ್ಣೆಂಬ ಮನೆ ಅನುಕೂಲ ಮಾಡಿಕೊಡ್ತಲ್ಲ, ಅಂಥ ಕಣ್ಣೆಂಬ ಮನೆ ಉಳ್ಳ ನಾನು ಮಾತ್ರ ಸಮರ್ಪಣೆ ಮಾಡದೆ, ದೇವರ ಉಪಕಾರವನ್ನು ಸ್ಮರಣೆ ಮಾಡದೆ, ಅವನ ಚಿಂತನೆ ಮಾಡದೆ ನಾನು ಇನ್ನೂ ಇದೇ ಸಂಸಾರದಲ್ಲಿ ಇದ್ದೇನೆ. ಅರ್ಥಾಗ್ತಾ ಇದೆಯಲ್ಲ. ಅಂದಮೇಲೆ ನಾವು ಎಷ್ಟು ಧಾರ್ಮಿಕರು ಇದು ಒಂದು, ಆ ಧರ್ಮವನ್ನು ಎಷ್ಟು ದೇವರ ಗುರುಗಳ ಸ್ಮರಣೆಯಿಂದ ಮಾಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದದ್ದು. ಮಾಡಿದ ಮೇಲೆ ಅದನ್ನು ದೇವರಿಗೆ ಎಷ್ಟು ಸಲ ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಇನ್ನೂ ಅತ್ಯಂತ ಮುಖ್ಯವಾದದ್ದು. ಆಮೇಲೆ ಆ ಕಡೆಗೆ ನಮ್ಮ ಗಮನ ಇರಬೇಕು. ಸರಿ, ಇದಿಷ್ಟು ಸೂರ್ಯದೇವರ ಬಗ್ಗೆ ಹೇಳ್ತಾರೆ. ಇನ್ನು ಪಕ್ಷ್ಮಾಣಿ ವಿಷ್ಣು ರಹನಿ ಉಬೇಚ, ದೇವರ ಪಕ್ಷ್ಮಾಣಿ, ದೇವರ ಏನು ಕಣ್ಣಿನ ರೆಪ್ಪೆಗಳಿದೆಯಲ್ಲ, ಇಲ್ಲೊಂದು ರೆಪ್ಪೆ ಇದೆ, ಇಲ್ಲೊಂದು ರೆಪ್ಪೆ ಇದೆ. ಅಂದಮೇಲೆ 2 ಕಣ್ಣಿನ ರೆಪ್ಪೆಗಳಿಂದ ರಾತ್ರಿ ಅಹನಿ ಉಬೇಚ, ಹಗಲಿಗೆ ಹಗಲು ಮತ್ತು ರಾತ್ರಿ ಎಂಬ 2 ಕಾಲಗಳು ಹುಟ್ಟಿ ಬರ್ತವೆ. ಎಲ್ಲಿಂದ? ದೇವರ 2 ಕಣ್ಣು ರೆಪ್ಪೆಗಳಿಂದ ಹಗಲು ಮತ್ತು ರಾತ್ರಿ ಎಂಬ 2 ಕಾಲಗಳು ಹುಟ್ಟಿ ಬಂದವು. ಏನು ಅತ್ಯಂತ ಏನು ಆಶ್ಚರ್ಯ ಇಲ್ಲ. ಕಣ್ಣಿಗೆ ಅಭಿಮಾನಿಯಾದ ಸೂರ್ಯರು ಹುಟ್ಟಿ ಬಂದರು ಅಂದಮೇಲೆ ಆ ಸೂರ್ಯರೇ ಅಭಿಮಾನಿಯಾಗಿ ಉಳ್ಳ ಕಾಲವೂ ಕೂಡ ದೇವರ ಕಣ್ಣಿನ ರೆಪ್ಪೆಯಿಂದ ಹುಟ್ಟಿ ಬರುತ್ತೆ. ಅಂದಮೇಲೆ ಸೂರ್ಯರಿರುವ ಹಗಲು ದೇವರ ಬಲಗಣ್ಣಿನ ರೆಪ್ಪೆಯಿಂದ, ಚಂದ್ರರಿರುವ ಹಗಲು ದೇವರ ಎಡಗಣ್ಣಿನ ರೆಪ್ಪೆಯಿಂದ ಹುಟ್ಟಿ ಬಂತು. ಕಾಲಗಳು ಹುಟ್ಟಿ ಬಂದು ಕಾಲಕ್ಕೆ ಅಭಿಮಾನಿಯಾದ ದೇವತೆಗಳು ಕೂಡ ದೇವರ 2 ಕಣ್ಣಿನ ರೆಪ್ಪೆಗಳಿಂದ ಹುಟ್ಟಿ ಬರ್ತವೆ. ಹಾಗಾಗಿ ದಿನಾ ಬೆಳಗ್ಗೆ ರಾತ್ರಿ ಆದಾಗ ದೇವರ ಕಣ್ಣ ರೆಪ್ಪೆಯನ್ನು ಬಡಿಯುವಾಗೆಲ್ಲ ಹಗಲು ರಾತ್ರಿಗಳು ಹುಟ್ಟಿ ಬಂದಂಥವು ಅಷ್ಟು ಮುಖ್ಯವಾದ ದೇವರು ನಮ್ಮ ಕಣ್ಣಿನಲ್ಲಿದ್ದಾನ ಅಂತ ಚಿಂತನೆಯನ್ನು ಮಾಡ್ತಾ ಇರಬೇಕು. ಏನು ಚಿಂತನೆ ಮಾಡಲಿಕ್ಕೆ ಕೂತ್ರ, ಈಗ ಹೆಂಗೆ ನಾವು ಸೀರಿಯಲ್ ನೋಡ್ತಾ ಕೂತ್ರ ಏನು ಬೇಕಾದಷ್ಟು ಸೀರಿಯಲ್ ನೋಡ್ತಾನೇ ಇರ್ಬೋದು, ಹೌದಿಲ್ಲ? ಅವು ಮುಗಿಯೋದೇ ಇಲ್ಲ, ಹೌದಿಲ್ಲರಿ? ಹಂಗೆ ನಾವು ಚಿಂತನೆ ಮಾಡ್ತಾ ಕೂತ್ರ ಇಷ್ಟು ಅನುಸಂಧಾನದ, ಇಷ್ಟು ಚಿಂತನೆದ, ನಮಗೆ ಟೈಮೇ ಸಾಕಾಗಲ್ಲ. ಅಷ್ಟು ಅನುಸಂಧಾನಗಳನ್ನು ಭಾಗವತ ನಮಗೆ ಹೇಳಿಕೊಡ್ತದೆ. ನಮಗೆ ದುರ್ದೈವಕ್ಕೆ ನಮಗೆ ಅಷ್ಟು ಸಮಯ ಇಲ್ಲ, ನಮಗೆ ನೆನಪುಳಿಯಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ನಮಗೆ ಇಲ್ಲ. ಅಷ್ಟು ಬಿಟ್ಟರೆ ಬೇಕಾದಷ್ಟನ್ನು ಹೇಳ್ತಾವೆ. ಇನ್ನು ತದ್ಭ್ರೂ ವಿಜೃಂಭ ಪರಮೇಷ್ಟಿಧಿಷ್ಣ್ಯಂ, ಆ ವೈರಾಜನಾಮಕನಾದಂತಹ ಪರಮಾತ್ಮನ ಭ್ರೂ ವಿಜೃಂಭ, ದೇವರು ಒಂದು ಸಲ ಆ ಹುಬ್ಬು ಅಳಗಾಡಿಸಿದ. ಈಗ ತನ್ನ ಹುಬ್ಬನ್ನು ತಾನು ಅಳಗಾಡಿಸಿದಾಗ ಏನಾಯಿತು? ಪರಮೇಷ್ಟಿಧಿಷ್ಣ್ಯಂ, ಬ್ರಹ್ಮದೇವರ ಪದವೇ ಹುಟ್ಟಿ ಬಂತು. ಅಂದಮೇಲೆ ದೇವರ ಹುಬ್ಬು ಅಳಗಾಡೋದ್ರಿಂದ ದೇವಾನುದೇವತೆಗಳ ಪದವಿ ಅಲ್ಲೋಲ ಕಲ್ಲೋಲವಾಗಿ ಬಿಡ್ತವೆ. ಅಂಥ ಪರಮಾತ್ಮನ ಪರಮೇಷ್ಟಿಧಿಷ್ಣ್ಯಂ
ಬ್ರಹ್ಮ ಪದವೇ ಹುಟ್ಟಿ ಬಂತು. ಸತ್ಯಲೋಕದಲ್ಲಿರುವ ಏನು ಬ್ರಹ್ಮದೇವರ ಆಸನ ಇದೆ, ಬ್ರಹ್ಮ ಎನ್ನುವ ಪದವಿ ಇದೆ, ಆ ಬ್ರಹ್ಮ ಪದವಿ ಹುಟ್ಟಿ ಬಂದಿತ್ತು. ದೇವರ ವೈರಾಜನಾಮಕನಾದಂಥ ಪರಮಾತ್ಮ ತಾನು ತನ್ನ ಹುಬ್ಬನ್ನು ಅಲುಗಾಡಿಸಿದ್ದರಿಂದ ಅಂಥ ಸಾಮರ್ಥ್ಯ ದೇವರ ಮತ್ತು ಹುಬ್ಬಿನ ವಿಜೃಂಭಕ್ಕೆ ಇದೆ. ಇದೇನು ಆಶ್ಚರ್ಯ ಇಲ್ಲ. ಲಕ್ಷ್ಮೀದೇವಿ ಬಗ್ಗೆನೇ ಹೇಳುವಾಗೆಲ್ಲ ಹೇಳ್ತಾರೆ, ಯಸ್ಯಾ ಕಟಾಕ್ಷ ಮಾತ್ರೇಣ ಬ್ರಹ್ಮ ರುದ್ರೇಂದ್ರ ಪೂರ್ವಕ. ಲಕ್ಷ್ಮೀದೇವಿ ಕೇವಲ ಕಟಾಕ್ಷ ಮಾತ್ರ, ನೋಡ್ತಾಳಂತೆ ಸಾಕಂತೆ. ಒಂದು ಸಲ ಅವಳು ನೋಡಿದ್ರೆ ಸಾಕಂತೆ ಬ್ರಹ್ಮದೇವರು ಬ್ರಹ್ಮ ಪದವಿ ಹೊಂದುತ್ತಾರೆ, ರುದ್ರದೇವರು ರುದ್ರ ಪದವಿ, ಇಂದ್ರದೇವರು ಇಂದ್ರ ಪದವಿ ನೋಡಿದರೆ ಸಾಕು ಸಿಗುವಾಗ. ಇನ್ನು ದೇವರು ಹುಬ್ಬಳ್ಳಾಡಿಸಿದಾಗ ಬ್ರಹ್ಮ ಪದವಿ ಅಳ್ಳಾಡ್ತದೆ, ಸಿಗ್ತದೆ, ನಾಶವಾಗ್ತದೆ. ಏನು ಆಶ್ಚರ್ಯ ಇಲ್ಲ ಅವರಿಗೆಲ್ಲ ಅಂಥ ಸಾಮರ್ಥ್ಯ. ಏನು ನಾವು ಬಿಡ್ರಿ, ಇದೆಲ್ಲ ನಾವೇ ಸ್ವಲ್ಪ ದೊಡ್ಡ ಕಣ್ಣು ಮಾಡಿದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಕಾಲದೊಳಗೆ ಅವರೆಲ್ಲ ಒಂದು ಮೂಲ್ಯಾಗ ಕೂಡ್ತಿದ್ರಂತ. ಇವತ್ತು ಯಾರು ಕೂಡಲ್ಲ, ಫೋನ್ ಕೊಟ್ಟರೆ ಕೊಡ್ತಾರ, ಹುಬ್ಬಳ್ಳಾಡಿಸಿದ್ರೆ ಯಾವನು ಕೂಡಲ್ಲ ಮುಂದಿನ ಅಂದರೂ. ಹೀಗಿರುವಾಗ ಇನ್ನು ದೇವತೆಗಳೆಲ್ಲ ಇನ್ನು ಮತ್ತೆ ಆಪೋಸ್ಯ ತಾಲು ರಸಯೇವ ಜಿಹ್ವಾಹ. ಇನ್ನು ದೇವರ ತಾಲು ಮತ್ತು ನಾಲಿಗೆ ಜಿಹ್ವೇಂದ್ರಿಯ. ಆ ದೇವರ ಜಿಹ್ವೇಂದ್ರಿಯದಿಂದ, ಜಿಹ್ವಾ ಎನ್ನುವ ಇಂದ್ರಿಯದ ಗೋಲಕ, ಆ ಜಿಹ್ವೇಂದ್ರಿಯದಿಂದ ರಸಯೇವ ಜಿಹ್ವಾಹ ನಮ್ಮೆಲ್ಲರ ನಾಲಿಗೆ ಹುಟ್ಟಿ ಬಂತು. ಮತ್ತು ನಮ್ಮೆಲ್ಲರ ನಾಲಿಗೆಯಲ್ಲಿ ರಸನೇಂದ್ರಿಯ ಎನ್ನುವಂತಹ ಇಂದ್ರಿಯವು ಹುಟ್ಟಿ ಬಂತು. ನಾಲಿಗೆ ಇರುವುದು ಬೇರೆ, ಆ ನಾಲಿಗೆಯಲ್ಲಿ ಮತ್ತು ರುಚಿಯನ್ನು ಕಂಡುಹಿಡಿಯುವ ರಸನೇಂದ್ರಿಯ ಇರುವುದು ಬೇರೆ. ನಮಗೆಲ್ಲ ಜ್ವರ ಬಂದಾಗ ನಾಲಿಗೆ ಇದ್ದೇ ಇದೆ, ನಾಲಿಗೇನು ಕಟ್ಟಾಗಿಲ್ಲ, ಆದರೆ ಆ ನಾಲಿಗೆಯಲ್ಲಿ ರಸನೇಂದ್ರಿಯ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ರುಚಿ ಗೊತ್ತಾಗೋದಿಲ್ಲ. ಹೆಂಗಾಯ್ತು ಅಡುಗೆ, ಹೆಂಗೋ ಒಂದು ಆಗೈತೆ ಬಿಡು, ಯಾಕೆ ರುಚಿನೇ ಗೊತ್ತಾಗ್ತಾ ಇಲ್ಲ ಅಂತ ಅಂತೀವಿ ನಾವು. ಅಂದಮೇಲೆ ರುಚಿ ಗೊತ್ತಾಗದೇ ಇರುವುದಕ್ಕೆ ಏನು ಕಾರಣ? ನಮ್ಮ ರಸನೇಂದ್ರಿಯ ಕೆಲಸ ಮಾಡ್ತಾ ಇಲ್ಲ. ಅಂದಮೇಲೆ ದೇವರ ನಾಲಿಗೆಯಿಂದ ನಮ್ಮೆಲ್ಲರ ನಾಲಿಗೆ ಮತ್ತು ನಾಲಿಗೆಯ ಮೇಲೆ ಇರುವ ಏನು ರಸನೇಂದ್ರಿಯ ಇದೆ, ಆ ರಸನೇಂದ್ರಿಯ ರಸವನ್ನು ಗ್ರಹಣ ಮಾಡುವ ಶಕ್ತಿ ಸಾಮರ್ಥ್ಯ ಅದೆಲ್ಲ ದೇವರ ನಾಲಿಗೆಯಿಂದ ತಾಲುವಿನಿಂದ ನಮಗೆ ಬಂದಿದೆ. ನೋಡ್ರಿ, ಇಷ್ಟು ನಮಗಿದೇನು ದೊಡ್ಡದಂತ ಅನ್ಸೋದಿಲ್ಲ. ಯಾಕಂದ್ರೆ ತನ್ನ ಕೆಲಸ ತಾನದು ಆಟೋಮೆಟಿಕ್ಲಿ ಮಾಡ್ತಾ ಇದೆ, ನಮಗೆ ಗೊತ್ತೇ ಆಗೋದಿಲ್ಲ. ಕರೆಂಟ್ ಹೋಯ್ತು ಅಂದ್ರೆ ನಮಗೆ ಚಿಂತೆ ಶುರುವಾಗ್ತದೆ. ಕರೆಂಟ್ ಇದ್ದಾಗ ನಾವು ಅದ್ರ ಬಗ್ಗೆ ತಲೆನೆಗೆ ಹಾಕಿ ಎ ಸಿ ಏನು ಕರೆಂಟ್ ಬಿಲ್ ಬಂದರೆ ಒಂದು ಹಾಕ್ನಿ ಅಂತ ಅಂತೀವಿ ನಾವು. ಅದೇ ಕರೆಂಟ್ ಹೋಯ್ತು, ಅದು ಮಿಷನು ಏನದು ಅದು ಕೆಟ್ಟು ಹೋಯ್ತು ಅಂದ್ರೆ ಆಗ ನಮಗೆ ಕರೆಂಟು ಎಷ್ಟು ಮಹತ್ವ ಏನು ಅಂತ ಗೊತ್ತಾಗ್ತದೆ. ಹಂಗೆ ರಸನೇಂದ್ರಿಯ ಅದ ದೇವ್ರು ನಡೆಸ್ಯಾನ ರುಟೀನ್ ಆಗ್ಬಿಟ್ಟದ. ಹುಟ್ಟಿದಾಗಿನಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಅದು ದೇವ್ರೇನಾದರೂ ಮತ್ತು ಇವನ್ ರಸನೇಂದ್ರಿಯ ಕೆಲಸ ಮಾಡೋದು ಬೇಡ ಅಂತ ಇಚ್ಛಾಪಟ್ರ ಆಗ ಏನು ತಿಂದರೂ ರುಚಿ ಆಗಲ್ಲ. ರುಚಿ ಇಲ್ಲ ಅಂದರೆ ನಮ್ಗೆ ತೃಪ್ತಿ ಅನಿಸಲ್ಲ. ತೃಪ್ತಿ ಇಲ್ಲದೆ ಇದ್ದರೆ ಯಾವುದಕ್ಕೂ ಸಮಾಧಾನ ಇರೋಂಗಿಲ್ಲ. ಎಷ್ಟೆಲ್ಲ ದೋಷಗಳು ಒಂದಾದ್ಮೇಲೆ ಒಂದು ಬರ್ತಾ ಹೋಗ್ತವೆ. ಅಂದಮೇಲೆ ಅಂಥ ರಸನೇಂದ್ರಿಯವನ್ನು ದೇವರು ಹಗಲು ಇರಲು ನಮಗೆ ಇಟ್ಟಾನ. ಇವು ಮಕ್ಕಳು ಎದ್ದಾಗ ಅವು ಔಷಧ ಹಾಕ್ಕೊಳ್ಳಲ್ಲ ಅಂತ ಕೆಲವರೆಲ್ಲ ಏನು ಮಾಡ್ತಾರೆ, ಮನ್ಯಾಗ ಅವು ಮಲಗಿದ ಮೇಲೆ ಔಷಧ ಹಾಕ್ತಾರೆ. ಅವು ಮಲಗಿದಾಗ ಔಷಧ ಹಾಕಿದಾಗಲೂ ಆಗಲೂ ರಸನೇಂದ್ರಿಯ ಎಷ್ಟು ಮತ್ತು ಸರಿಯಾಗಿ ಕೆಲಸ ಮಾಡ್ತಿರ್ತದೆ ಮಲಗಿದಾಗಲೂ ಅಂದ್ರೆ ಮಕ್ಕಳಿಗೆ ಔಷಧ ಹಾಕಿದಾಗ ನೋಡ್ರಿ, ಬೇಕಿದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಮಲಗಿದಾಗ ಔಷಧ ಹಾಕಿದ್ರು ಆ ನಿದ್ದೆಗಣ್ಣಾಗೂ ಒಂದ್ಸಲ ಅವು ಮತ್ತು ಅಂತಾವ, ಅಳತಾವ, ಚೀರ್ತಾವ, ಆಮೇಲೆ ಮತ್ತೆ ಮಲಗ್ತಾವ. ಅಂದಮೇಲೆ ಆಗಲೂ ನಮ್ಮ ರಸನೇಂದ್ರಿಯ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಬರೀ ನಾವು ತಿನ್ನುವಾಗಟ್ಟ ಕೆಲಸ ಮಾಡೋದಲ್ಲ, ನಾವು ಮಲಗಿದಾಗಲೂ ರಸನೇಂದ್ರಿಯ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತದೆ. ಅಂದ್ರೆ ದೇವರ ಕೆಲಸ ಎಷ್ಟದ ನಮ್ಮ ದೇಹದೊಳಗೆ ಲೆಕ್ಕ ಹಾಕ್ರಿ. ಇಷ್ಟು ಕೆಲಸಗಳನ್ನು ದೇವರು ಹಗಲಿರಲು ಮಾಡ್ತಾ ಇರ್ತಾನೆ. ಇದೇ ಒಂದು ಕರುಣೆ. ಒಂದು ಕ್ಷಣ ಅವ ಮತ್ತು ವಿಶ್ರಾಂತಿ ತಗೊಳ್ಳೋದಿಲ್ಲ. ಇಂಥ ಅವನ ಸಾಮರ್ಥ್ಯ. ಇನ್ನು ಮತ್ತೆ ನೋಡ್ರಿ, ಛಂದಾಂಸೆನಂತಸ್ಯ ಗಿರೋ ಗೃಣಂತಿ ಭಾಳ ಹೇಳ್ತಾರೆ ನಮ್ಮ ಗುರುಗಳಂತೂ. ಇದ್ರ ಬಗ್ಗೆ ಹೇಳುವಾಗ ಬರೀ ನಾಲಿಗೆ ರಸನೇಂದ್ರಿಯ ಇಷ್ಟೇ ಆಯಿತು. ನಮ್ಮ ಗುರುಗಳು ಇನ್ನೂ ಒಳಗೆ ಹೋಗ್ತಾರೆ. ನಮ್ಮ ಗುರುಗಳಂತಾರೆ, ಈ ನಾಲಿಗೆಯ ಮೇಲೆ ಏನು ಸಾಫ್ಟ್ನೆಸ್ ಅದಲ್ಲ, ಅಂದ್ರೆ ನೀವೀಗ ಉದಾಹರಣೆಗೆ ಇವತ್ತು ಬೇಡ, ನಾಳೆ ಎಲ್ಲರೂ ಪೈನಾಪಲ್ ತೊಗೊಂಡು ಬರ್ರಿ. ಆ ಪೈನಾಪಲ್ ಒಳಗೆ ಅದನ್ನು ಮುಳ್ಳು ಹೊರಗಿಂದೆಲ್ಲ ಸಿಪ್ಪಿ ತೆಗೆದ ಮೇಲೆ ಹಣ್ಣಿನೊಳಗೆ ಮುಳ್ಳು ಇರ್ತಲ್ಲ, ಆ ಮುಳ್ಳು ತೆಗಿಬ್ಯಾಡ್ರಿ, ಅದನ್ನು ಹಾಗೆ ತಿನ್ಬಿಡ್ರಿ. ಇಷ್ಟು ಹಣ್ಣು ಮುಳ್ಳು ತೆಗಿಲಾರ್ದು ತಿನ್ನಿರಿ. ಆಗ ನಾಲಿಗೆ ಎಲ್ಲ ಕೊರಿತದ. ಆ ನಾಲಿಗೆ ಕೊರಿತದ. ಒಂದು 3-4 ದಿನ ಏನೇನೋ ತಿನ್ಲಿಕ್ಕೆ ಆಗೋದಿಲ್ಲ, ತಿಂದರೆ ಉರಿತದ, ಹೀಗೆಲ್ಲ ಸಮಸ್ಯೆ ಅದ. ಅಂದಮೇಲೆ ಇದು ಆಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಅದು ತನ್ನಷ್ಟಕ್ಕೆ ತಾನು ಸರಿ ಆಗ್ಬೋದು.
ಅಂದಮೇಲೆ ಬರೀ ನಾಲಿಗೆ ಅಷ್ಟೇ ಹುಟ್ಟಲಿಲ್ಲ, ನಾಲಿಗೆಯಲ್ಲಿರುವ ರಸನೇಂದ್ರಿಯ ಅಷ್ಟೇ ಹುಟ್ಟಲಿಲ್ಲ, ಆ ನಾಲಿಗೆಯಲ್ಲಿರುವ ಏನು ಸಾಫ್ಟ್ನೆಸ್ ಅದಲ್ಲ, ಏನೇ ತಿಂದರೂ ಖಾರ, ಎಷ್ಟು ಖಾರ ತಿಂತೀವಿ, ಕೆಲವು ಸಲ ಖಾರ ತಿಂದಾಗ ತುಟಿ ಉರಿತಿರ್ತದೆ, ಆದರೆ ನಾಲಿಗೆಗೆ ಏನೂ ಕಷ್ಟ ಆಗೋದಿಲ್ಲ. ಅಂದಮೇಲೆ ಆ ನಾಲಿಗೆಯಲ್ಲಿರುವ ಏನು ಸಾಫ್ಟ್ನೆಸ್ ಅದ, ಇದು ತಿಂದಾಗ ಅಂದಮೇಲೆ ಆ ಎಲ್ಲ ಸಾಫ್ಟ್ನೆಸ್ ಕೊಟ್ಟವನು ದೇವರು. ಇಷ್ಟೆಲ್ಲ ಇನ್ನೂ ಅನಂತ. ನನ್ನ ದೇಹ ಬೆಳೀತದೆ, ಆದ್ರೆ ನನ್ನ ನಾಲಿಗೆ ಬೆಳೆಯುವುದಿಲ್ಲ, ಅದಷ್ಟೇ ಇರ್ತದೆ. ಅದೇನಾದರೂ ನನ್ನ ಹಂಗೆ ಬೆಳೀತಾ ಹೋಯ್ತು ಅಂದ್ರೆ ಏನಾಗೋದು, ಆಮೇಲೆ ಎಲ್ಲಿ ಹೋಗೋದು, ನನ್ನ ನಾಲಿಗೆಗೂ ಹಿಂಗೆ ಇಲ್ಲೊಂದು ಏನಾದರೂ ಮಾಸ್ತರ ಇಲ್ಲೊಂದು ಥರ ಏನೋ ಕಟ್ಕೊಂಡು ಅದನ್ನ ಹಿಂಗೆ ಕಟ್ಕೊಂಡು ಹೋಗ್ಬೇಕು ಹಿಂಗೆ. ಅಂದಮೇಲೆ ನನ್ನ ಉಗುರು ಬೆಳೀತದ, ನಾಲಿಗೆ ಬೆಳೆಯಲ್ಲ. ಅಂದಮೇಲೆ ನನ್ನ ದೇಹ ಬೆಳೀತದ, ನಾಲಿಗೆ ಬೆಳೆಯಲ್ಲ. ಉಗುರು ಬೆಳೀತದ, ನಾಲಿಗೆ ಬೆಳೆಯಲ್ಲ. ಅಂದಮೇಲೆ ದೇವರು ಅದನ್ನು ಎಷ್ಟು ಬೆಳೆಸಬೇಕೋ ಅಷ್ಟೇ ಬೆಳೆಸಿ ಅದನ್ನು ನಿಲ್ಲಿಸಿ ಬಿಟ್ಟ. ಯಾರು ಇದನ್ನು ಮಾಡಿದ್ದು? ದೇವರು ಬಿಟ್ಟರೆ ನಾವು ಯಾರಾದರೂ ಏನು ಆಪ್ರೇಷನ್ ಮಾಡಿಸ್ಕೊಂಡು ಅದನ್ನು ಕಟ್ ಮಾಡಿಸ್ಕೊಂಡು ಅದನ್ನು ಹಾಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯದ? ಅಂದಮೇಲೆ ಕೇವಲ ಎಲ್ಲ ಇಂದ್ರಿಯಗಳಿಗೆ ಹಿಂಗೆ ತಿಳ್ಕೊಬೇಕು ಎಲ್ಲರೂ. ಅಂದಮೇಲೆ ಕೇವಲ ಆ ಇಂದ್ರಿಯ ಹುಟ್ಟಿತು, ಆ ಇಂದ್ರಿಯದಿಂದ ಏನು ಕಾರ್ಯ ಮಾಡ್ತಾ ಇದ್ದೀವಿ ಅದು ಮಾತ್ರ ಹುಟ್ಟಿತು, ಇಷ್ಟೇ ಅಲ್ಲ, ನಾಲಿಗೆಯಲ್ಲಿ ಸಾಫ್ಟ್ನೆಸ್ ಹುಟ್ಟಿತು. ಅದು ಉದ್ದ ಆಗದೇ ಇರುವಂತಹ ಗುಣವನ್ನು ದೇವರು ಅದಕ್ಕೆ ಕೊಟ್ಟ, ಸೃಷ್ಟಿ ಮಾಡಿದ. ಆ ನಾಲಿಗೆ ಮಾತಾಡುವ ಸಾಮರ್ಥ್ಯವನ್ನು ಪಡಿತು. ನಾಲಿಗೆನೂ ಅದ, ಹಲ್ಲೂ ಅದ, ಆದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಕೆಲವರಿಗೆ. ಯಾಕೆ ಮಾತಾಡ್ಲಿಕ್ಕೆ ಬರಲಿಲ್ಲ? ದೇವರಿಚ್ಛ. ಅಂದಮೇಲೆ ಮಾತಾಡುವ ಶಬ್ದಗಳ ನಾಲಿಗೆ ಮೇಲೆ ಕೆಳಗೆ ಹೋದಾಗ ಶಬ್ದಗಳ ಬರುವ ಸಾಮರ್ಥ್ಯವನ್ನು ದೇವರು ನಾಲಿಗೆಗೆ ಕೊಟ್ಟ. ಎಷ್ಟು ಉಪಕಾರವನ್ನು ದೇವರು ಒಂದೊಂದು ಇಂದ್ರಿಯಗಳಿಂದ ನಮಗೆ ಮಾಡಿಕೊಟ್ಟಾನ. ನಮಗೇನೇನೋ ಎಚ್ಚರಿಲ್ಲ, ಆರಾಮ ಅದು ರುಟೀನ್ ನಡೆದದಲ್ಲ, ಹೀಗಾಗಿ ನಮಗೆ ದೊಡ್ಡದು ಅಂತ ಅನ್ಸೋದಿಲ್ಲ. ಅದು ಒಂದು ಸಲ ನಿಂತಿತ್ತು ಅಂದ್ರೆ ಆಗ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಮನ್ಯಾಗ ಸೊಸೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾಳೆ, ಆರಾಮ ಇರ್ತದೆ. ಆ ಸೊಸೆ ಏನಾದರೂ ಜ್ವರ ಬಂದು ಒಂದು ದಿವ್ಸ ಮಲ್ಕೊಂಡ್ಲು ಅಂದ್ರೆ ಈ ಕಡೆ ಮಕ್ಳಿಗೆ ತಯಾರೂ ಮಾಡಬೇಕು, ಈ ಕಡೆ ಅಡುಗೆನೂ ಮಾಡಬೇಕು, ದೇವ್ರ ಪೂಜಾನೂ ಮಾಡಬೇಕು, ಬ್ಯಾಂಕಿಗೆ ಹೋಗೂ ಬರಬೇಕು, ಪೋಸ್ಟ್ ಆಫೀಸ್ಗೂ ಹೋಗ್ಬೇಕು, ಎಲ್ಲ ಕಡೆಗೆ ಒಬ್ಬನೇ ಒದ್ದಾಡ್ಬೇಕು. ಅಂದ್ರೆ ಯಾಕನ್ನ ಜ್ವರ ಬಂತು ನಿನಗೆ, ನಡಿ ಹೇಳ ಅಂತಂತಾರಲ್ಲ, ಹಂಗಿದ್ದಂಗೆ. ಅಂದಮೇಲೆ ಅದು ಹಾಳಾಗೋದ್ರೊಳಗೆ ನಮ್ಗೆ ದೇವರ ಸ್ಮರಣೆ ಬಂದ್ರೆ ನಾವು ಉದ್ಧಾರ ಆಗ್ತೀವಿ. ಅದು ಹಾಳಾದ ಮೇಲೆ ದೇವರ ಸ್ಮರಣೆ ಬಂದ್ರೆ ಭಾಳೇನು ಲಾಭ ಗಳಿಸ್ಲಿಕ್ಕೆ ಆಗೋದಿಲ್ಲ. ಸರಿ, ಎಚ್ಚರ ಆಯಿತು, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ಮತ್ತು ಅಂತಾರೇನು, ಛಂದಾಂಸ್ಯನಂತಸ್ಯ ಗಿರೋ ಗೃಣಂತಿ ದಂಷ್ಟ್ರಾರ್ಯ ಮೇಂದೂಂಡು ಗಣ ದ್ವಿಜಾನಿ. ಇನ್ನು ದೇವರ ವಾಗೀಂದ್ರಿಯದಿಂದ ಛಂದಾಂಸಿ ಗಿರಹ, ಅನಂತವಾದ ವೇದಗಳೆಲ್ಲ ದೇವರ ವಾಗೀಂದ್ರಿಯದಿಂದ ಹುಟ್ಟಿ ಬಂದವು. ಅಂದರೆ ಇದ್ದ ವೇದಗಳನ್ನೇ ದೇವರು ಶಬ್ದಗಳಾಗಿ, ವಾಕ್ಯಗಳಾಗಿ ಅವುಗಳನ್ನು ಹೊರಗೆ ಹಾಕ್ತಾನೆ. ಇನ್ನು ದಂಷ್ಟ್ರಾರ್ಯ ಮೇಂದೂಡು ಗಣ ದ್ವಿಜಾನಿ. ದೇವರ ಮತ್ತು ದಂಷ್ಟ್ರ, ದೇವರಿಗೆ 2 ಕೋರೆ ಹಲ್ಲುಗಳವ. ಹೆಂಗೆ ವರಾಹ ರೂಪಿಯಾದ ಪರಮಾತ್ಮನಿಗೆ ಕೋರೆ ಹಲ್ಲವ, ದೇವರಿಗೆ 2 ಕೋರೆ ಹಲ್ಲುಗಳಿದೆ. ಈ ಕೋರೆ ಹಲ್ಲು ದೇವರಿಗೆ ವರಾಹ ರೂಪಕ್ಕಿದೆ, ಹಾಗೆ ದೇವರಿಗೆ ಕೋರೆ ಹಲ್ಲಿದೆ. ಆ ದೇವರ ಕೋರೆ ಹಲ್ಲಿನಿಂದ ಉಡುಗಣ ದ್ವಿಜಾನಿ, ಎಲ್ಲ ನಕ್ಷತ್ರಗಳು ಹುಟ್ಟಿ ಬಂದವು. ಅಂದಮೇಲೆ ನಾವೇನು ಇಲ್ಲಿ ನಕ್ಷತ್ರಗಳನ್ನು ಕಾಣ್ತೀವಲ್ಲ ಆಕಾಶದಲ್ಲಿ, ಈ ನಕ್ಷತ್ರಗಳೆಲ್ಲ ಎಲ್ಲಿಂದ ಹುಟ್ಟಿ ಬಂದದ್ದು? ದೇವರ ಕೋರೆ ಹಲ್ಲಿನಿಂದ ನಕ್ಷತ್ರಗಳೆಲ್ಲ ಹುಟ್ಟಿ ಬಂದಿವೆ. ಇನ್ನು ಉಡುಗಣಾಹ ದ್ವಿಜಾನಿ. ಇನ್ನು ದೇವರ ದಂತಾಹ, ಹಲ್ಲಿನಿಂದ, ದೇವರ ಕೋರೆಯ ಹಲ್ಲಿನಿಂದ ಎಲ್ಲ ನಕ್ಷತ್ರಗಳು ಹುಟ್ಟಿ ಬಂದಿವೆ. ದೇವರ ಹಲ್ಲಿನಿಂದ, ದಂತದಿಂದ ಇಂದು ಚಂದ್ರ ಮತ್ತು ಸೂರ್ಯರು ಹುಟ್ಟಿ ಬಂದಿದ್ದಾರೆ. ಅಂದಮೇಲೆ ದೇವರ ಕಣ್ಣಿನಿಂದ ಸೂರ್ಯ ಚಂದ್ರರು ಹುಟ್ಟಿ ಬಂದರು, ಕಣ್ಣಿಗೆ ಅಭಿಮಾನಿಗಳಾದರೂ, ಇದು ಒಂದು. ಮತ್ತೊಮ್ಮೆ ದೇವರ ಹಲ್ಲಿನಿಂದ ಮತ್ತೊಮ್ಮೆ ಸೂರ್ಯ ಚಂದ್ರರು ಹುಟ್ಟಿ ಬರ್ತಾರೆ. ಆ ಚಂದ್ರರು ಹುಟ್ಟಿ ಬಂದು ಏನಾದರೂ ನಕ್ಷತ್ರಗಳಿಗೆ ಅಧಿಪತಿಗಳಾದರು. ಆ ನಕ್ಷತ್ರಗಳು ಎಲ್ಲಿಂದ ಬಂದವ? ದೇವರ ಕೋರೆ ಹಲ್ಲಿನಿಂದ ಬಂದವ. ಅಂದಮೇಲೆ ದೇವರ ಕೋರೆ ಹಲ್ಲಿನಿಂದ ಬಂದ ನಕ್ಷತ್ರಗಳಿಗೆ ದೇವರ ಹಲ್ಲಿನಿಂದ ಹುಟ್ಟಿ ಬಂದ ಚಂದ್ರರು ನಿಯಾಮಕರಾದರು ರಾತ್ರಿ ಕಾಲಕ್ಕೆ ಮತ್ತು ನಕ್ಷತ್ರಗಳಿಗೆ ಎನ್ನುವುದಾಗಿ ಭಾಗವತ ಹೇಳ್ತಾ ಇದೆ. ಹೀಗೆ ದೇವತೆಗಳು ಅನೇಕ ಸಲ ಹುಟ್ಟಿ ಬರ್ತಾರೆ. ಆಯಾ ಕೆಲಸಕ್ಕೆ ತಕ್ಕಂತೆ ಅಲ್ಲಲ್ಲಿ ದೇವತೆಗಳು ಮತ್ತೊಮ್ಮೆ ಹುಟ್ಟಿ ಬರ್ತಾರೆ. ಅಂದಮೇಲೆ ನಕ್ಷತ್ರಗಳನ್ನು ನೋಡಿ ನಮ್ಮ ಮೊಮ್ಮಕ್ಕಳಿಗೆ ಊಟ ಮಾಡಿಸುವಾಗ ಆ ನಕ್ಷತ್ರಗಳು ಎಲ್ಲಿಂದ ಹುಟ್ಟಿ ಬಂದು ಎನ್ನುವುದನ್ನು ಒಂದು ಕ್ಷಣದ ಸಣ್ಣ ಅನುಸಂಧಾನ ಮನಸ್ಸೊಳಗೆ ಬಂದ್ರೆ ಅನಂತ ಪುಣ್ಯದ. ಎಲ್ಲಿಂದ ದೇವರ ನಕ್ಷತ್ರಗಳೆಲ್ಲ ಹುಟ್ಟಿ ಬಂದು? ದೇವರ ಕೋರೆ ಹಲ್ಲಿನಿಂದ ನಕ್ಷತ್ರಗಳು ಹುಟ್ಟಿ ಬಂದು. ಇಷ್ಟು ಚಿಂತನೆ ಮಾಡ್ತಾ ಮೊಮ್ಮಕ್ಕಳಿಗೆ ನಕ್ಷತ್ರ ತೋರಿಸ್ತಾ ಊಟ ಮಾಡಿಸಿದ್ರೆ ಅವಕ್ಕೂ ಹೊಟ್ಟೆ ತುಂಬ್ತದೆ, ನಮ್ಮ ಸಾಧನೆಯ ಹೊಟ್ಟೆಯೂ ತುಂಬ್ತದೆ. ನಮ್ಮ ದುರ್ದೈವ ಅದು ನೆನಪು ಬರೋದಿಲ್ಲ. ಇನ್ನು ಹಾಸೋ ಜನೋನ್ಮಾದ ಕರೀಚ ಮಾಯ ದುರಂತ ಸರ್ಗೋ ಯದಪಾಂಗ ಮೋಕ್ಷ. ಇನ್ನು ದೇವರ ಹಾಸಃ ಜನೋನ್ಮಾದಿ ಕರೀಚ ಮಾಯ. ಇನ್ನು ನಾವೆಲ್ಲ ಮಾಯಾ, ನಮಗೆಲ್ಲ ಮೋಹ ಬರ್ತದಲ್ಲ,
ನಂದು ನನ್ನ ಮಗ, ಮಗ ಬರ್ತಾನೆ ತೆಗೆದಿಡ ಅಂಥೇಳಿ ಮಗ ಬರ್ತಾನೆ ಅಂಥೇಳಿ ತೆಗೆದಿಡ್ತೀವಿ. ಆಚಾರಿಗೆ ಎರಡೇ ಹಾಕು, ಮಗ ಬರ್ತಾನೆ ಅವನಿಗೆ ಒಂದು ಇಟ್ಟಿರು ಅಂಥೇಳಿ ಆಚಾರಿಗೆ ಎರಡೇ ಜಿಲೇಬಿ ಹಾಕಿ ಮಗನಿಗೋಸ್ಕರ ಒಂದು ಜಿಲೇಬಿ ತೆಗೆದಿಟ್ಟೆ. ಆಚಾರಿಗೆ ಪಾಪ ಆಸೆ ಆಯಿತು, ಇನ್ನೊಂದು ಜಿಲೇಬಿ ತಿನ್ನೋನು ಭಾಳ ಚಲೋ ಆಗ್ಯದ ಅಂತ ಕೇಳಿದರೆ ಬಿಡೆ ಅವರೇ ಕೇಳ್ತಾರೆ ಬಿಡು, ನಮ್ಮನ್ನು ಕರ್ದಾರ ಊಟಕ್ಕಂದ್ರೆ ಅವರೇ ಎರಡನೇ ಸಲ ಕೇಳ್ತಾರ ಅಂತ ತಿಳ್ಕೊಂಡಿವ. ಎರಡನೇ ಸಲ ಅವ್ರು ಕೇಳಲೇ ಇಲ್ಲ, ಯಾಕಂದ್ರೆ ಮಗನಿಗೋಸ್ಕರ ಒಂದು ತೆಗೆದಿಟ್ಟಿದ್ರು. ಎರಡನೇ ಸಲ ಅವ್ರು ಅಂದಮೇಲೆ ಈ ಮಾಯಾ ಏನದಲ್ಲ, ಮೋಹ, ನನ್ನದು ನನ್ನದು ನಂದು ನಂದು, ನಮ್ಮವರಿಗೆ ಬೇಕು, ನಮ್ಮವರಿಗೆ ಕೊಡಬೇಕು, ನಮ್ಮವರು ಅಂತ ಈ ಮಾಯಾ ಏನದಲ್ಲ, ಈ ಮಾಯಾ ಎಲ್ಲಿಂದ ಹುಟ್ಟಿ ಬಂತು, ಮೋಹ ಎಲ್ಲಿಂದ ಹುಟ್ಟಿ ಬಂತಿದ್ದು? ಭಾಗವತ ಹೇಳುತ್ತೆ, ಹಾಸಹ ಜನೋನ್ಮಾದ ಕರೀಚ ಮಾಯಾ. ದೇವರು ನಕ್ಕ ಒಂದ್ಸಲ, ದೇವರು ನಕ್ಕಾಗ ಆ ದೇವರ ನಗುವಿನಿಂದ ನಮಗೆಲ್ಲರಿಗೆ ಉಂಟಾಗುವ ಏನು ಮೋಹ ಇದೆಯಲ್ಲ, ಅಭಿಮಾನ ಮೋಹಗಳು ಹುಟ್ಟಿ ಬಂದವು. ಅಂದಮೇಲೆ ಮೋಹ ಎಲ್ಲಿಂದ ಹುಟ್ಟಿ ಬಂತು? ದೇವರು ನಕ್ಕಾಗ ಹುಟ್ಟಿ ಬಂತು. ಅಂದಮೇಲೆ ನಗೋದು ಎಷ್ಟು ಅಪಾಯ ನೋಡ್ರಿ. ಅಂದಮೇಲೆ ನಾವೆಲ್ಲ ಆರಾಮ, ಏನು ಚಿಂತೆ ಇಲ್ಲದೆ ದೇವರು ನಕ್ಕಾಗ ಮೋಹ ಮಾಯಾ ಹುಟ್ಟಿ ಬಂತು. ಏನು ಮಾಡ್ತದದು? ದುರಂತ ಸರ್ಗ, ನಮ್ಮ ಈ ಸಂಸಾರವನ್ನು ಕೊನೆ ಇಲ್ಲದೆ ಇದ್ದಂತೆ ಮಾಡಿಬಿಡ್ತದೆ. ಆ ಮೋಹ ಏನು ಮಾಡ್ತದೆ? ನಮ್ಮನ್ನು ಸಂಸಾರದಲ್ಲೇ ಬೀಳುವಂತೆ ಮಾಡ್ತದೆ, ಸಂಸಾರದಿಂದ ದಾಟದೇ ಇರುವಂತೆ ನೋಡಿಕೊಳ್ಳುತ್ತದೆ. ಮತ್ತು ಇದಾಗಬೇಕು ಅಂದ್ರೆ ಏನಾಗಬೇಕು? ಅಪಾಂಗ ಮೋಕ್ಷ. ದೇವರು ಒಂದ್ಸಲ ನಮ್ಮನ್ನು ಹಿಂಗೆ ಕಡೆಗಣ್ಣಿನಿಂದ ನೋಡಿದ್ರೆ ಸಾಕು, ನಮಗೆ ಈ ಸಂಸಾರದಿಂದ ದೇವರು ದಾಟಿಸಿಬಿಡ್ತಾನೆ. ಅರ್ಥ ಆಯ್ತು ಏನು ಹೇಳಿದರು? ಅಂದಮೇಲೆ ನಮಗೆಲ್ಲ ಏನು ಮೋಹದ ಅಭಿಮಾನದ ನಂದು 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 ಅಂತ ಈ ಮೋಹ ಎಲ್ಲಿಂದ ಹುಟ್ಟಿ ಬಂತು? ದೇವರ ಹಾಸದಿಂದ, ನಗುವಿನಿಂದ ಹುಟ್ಟಿ ಬಂತು. ಈ ನಗುವಿನಿಂದ ಹುಟ್ಟಿ ಬಂದ ಮೋಹ ಏನು ಮಾಡ್ತದೆ? ನಮ್ಮನ್ನು ಸಂಸಾರದಲ್ಲೇ ಇರುವಂತೆ ಮಾಡ್ತದೆ ಅಲ್ವಾ? ಸಾಧನೆ ಕಡಿಮೆ ಆಗ್ಬಿಡ್ತದಾಗ ಸಂಸಾರದಲ್ಲೇ ಉಳಿತೀವಿ. ಹಾಗಾದರೆ ಇಂಥ ಸಂಸಾರದಿಂದ ದಾಟಬೇಕಾದ್ರೆ ಏನು ಮಾಡಬೇಕು? ಅಪಾಂಗ ಮೋಕ್ಷ, ಅಪಾಂಗ ದೃಷ್ಟಿ ಅಂತ ಕರೀತಾರೆ. ನೀವೆಲ್ಲ ಕೇಳಿರ್ತೀರಿ ಪ್ರಸಿದ್ಧ ಶಬ್ದ. ಲಕ್ಷ್ಮೀದೇವಿ ತಾನು ದೇವರ ಅಪಾಂಗದಿಂದ ತಾನು ಆರತಿಯನ್ನು ಮಾಡ್ತಾಳ ಅಂತೆಲ್ಲ ದ್ವಾದಶ ಸ್ತೋತ್ರ ಎಲ್ಲ ಹೇಳ್ತಾರೆ. ಸರಿ ಇರಲಿ. ಅಪಾಂಗ ದೃಷ್ಟಿ ಅಂದ್ರೆ ಇಲ್ಲಿ ಯಾರೋ ಒಬ್ರು ಇದ್ದಾರೆ, ನಾನು ಅವ್ರನ್ನ ನೋಡ್ಬೇಕಾಗಿದೆ, ನಾ ತಿರುಗಿ ನೋಡೋಂಗಿಲ್ಲ. ಹಿಂಗೆ ನಾ ಏನು ನೋಡ್ತೀನಿ? ನನ್ನ ಕಣ್ಣು ಗುಡ್ಡೆಯನ್ನು ಈ ಕಡೆ ಕೊನೆಗೆ ತಂದು ಹಿಂಗೆ ನೋಡ್ತೀನಿ, ಇಲ್ಲಿ ಯಾರಿದಾರ ಅಂತ ಹಿಂಗೆ ನೋಡ್ತೀನಿ. ಇದನ್ನು ಅಪಾಂಗ ದೃಷ್ಟಿ ಅಂತ ಕರೀತಾರೆ. ದೇವರು ಒಂದು ಸಲ ನಮ್ಮನ್ನು ಎದುರಿಗೆ ಕೂತು ಹಿಂಗೆ ನೋಡ್ಬೇಕಾಗಿಲ್ಲ, ಅಥವಾ ಹಿಂತಿರುಗಿ ಹಿಂಗೆ ನೋಡ್ಬೇಕಾಗಿಲ್ಲ. ನಮ್ಮನ್ನು ಒಂದು ಸಲ ಕಣ್ಣಿನ ತುದಿಯಿಂದ ನಮ್ಮನ್ನು ಹಿಂಗೆ ನೋಡಿ, ಯಾರಿದವ ಅಂತ ಹಿಂಗೆ ಕಣ್ಣಿನ ತುದಿಯಿಂದ ನಮ್ಮನ್ನು ನೋಡಿಬಿಟ್ರು ಸಾಕಂತ ನಮಗೆ ದೇವರು ಮೋಕ್ಷವನ್ನು ಕೊಡುತ್ತಾನೆ, ನಮಗೆ ಸಂಸಾರ ನಾಶ ಆಗ್ತದೆ. ಇಷ್ಟು ದೇವರ ಸಾಮರ್ಥ್ಯ. ಅಂದಮೇಲೆ ಅವ ಅಷ್ಟು ನೋಡಲಿಕ್ಕೆ ನಾವು ಇಷ್ಟೆಲ್ಲ ಶ್ರಮ ಪಡಬೇಕು, ಕಷ್ಟಪಡಬೇಕು. ಏಕಾದಶಿ, ಚಾತುರ್ಮಾಸ್ಯ, ಅದು ಇದು, ತೀರ್ಥಯಾತ್ರೆ, ತಿರುಪತಿ ಬೆಟ್ಟ ಹತ್ತೋದು ಎಲ್ಲ ಯಾಕೆ ಒದ್ದಾಡೋದು? ಅವ ನಮ್ಮನ್ನು ಕಣ್ಣಿನ ತುದಿಯಿಂದಾದರೂ ನೋಡು ಮಾರಾಯ, ಅಟ್ಟಾದರೂ ನಮ್ಗೆ ಭಾಗ್ಯ ಕೊಡು ಅನ್ನೋದಕ್ಕೆ ಇಷ್ಟ ಮಾಡು. ನಮ್ಮ ದುರ್ದೈವ, ನಮ್ಗೆ ಹಂಗೆ ದೇವ್ರು ನೋಡ್ಲಿಕ್ಕೆ ನಾವು ಆಸ್ಪದನೆ ಕೊಡೋಂಗಿಲ್ಲ. ಯಾಕಂದ್ರೆ ನಾವು ಯಾವ ಬ್ರಾಹ್ಮಣರನ್ನ, ಆಚಾರನ, ತಂದೆ ತಾಯಿಗಳನ್ನ, ಗುರುಗಳನ್ನು ಕೇವಲ ಕೆಟ್ಟ ಕೋಪದ ದೃಷ್ಟಿಯಿಂದ ಕಣ್ಣು ದೊಡ್ಡದು ಮಾಡಿ ನೋಡ್ತೀವಿ ಹೊರತು ಯಾರನ್ನು ನಾವು ಸಂತೋಷದಿಂದ ನೋಡೋದೇ ಇಲ್ಲ. ಅಂದಮೇಲೆ ದೇವರಂತನ ಯಾವ ಆಚಾರ್ಯರನ್ನು, ಸ್ವಾಮಿಗಳನ್ನು ನೀನು ಕೋಪದಿಂದ ನೋಡಿ, ಸಂತೋಷದಿಂದ ನೋಡಿಲ್ಲ, ಅಂದಮೇಲೆ ನಾನು ನಿನ್ನನ್ನು ಸಂತೋಷದಿಂದ, ಸಂಸಾರದ ನಾಶವಾಗುವಂತಹ ಸಂತೋಷದಿಂದ ನೋಡೋದಿಲ್ಲ ಅಂತಂತಾನೆ. ಅಂದಮೇಲೆ ಯಾರೇ ಜ್ಞಾನಿಗಳಿರಲಿ, ಯಾರೇ ಯತಿಗಳಿರಲಿ, ಅವರನ್ನು ದರ್ಶನ ಮಾಡುವಾಗ ಅತ್ಯಂತ ಸಂತೋಷದಿಂದ ಮಾಡಿರಿ. ಅದರಿಂದ ದೇವರು ಪ್ರೀತನಾಗ್ತಾನೆ. ನಿಮ್ಮ ಕಷ್ಟ ದುಃಖ ಎಲ್ಲ ಮರೆತು ಬಿಡಬೇಕು ಆ ಸಮಯದಲ್ಲಿ, ಅಂದರೆ ಅನಂತವಾದ ಪುಣ್ಯ ಬರ್ತದೆ. ಸರಿ, ಅಂದಮೇಲೆ ನಮಗೆಲ್ಲ ಏನು ಸಂಸಾರದ ಮೋಹ ಅದಲ್ಲ, ಅಭಿಮಾನದಲ್ಲ, ಈ ಮೋಹ ಅಭಿಮಾನ ಎಲ್ಲಿಂದ ಹುಟ್ಟಿ ಬಂತು? ವೈರಾಜನಾಮಕನಾದ ಪರಮಾತ್ಮನಿಂದ ಬಂತು. ಯಾವಾಗ ಬಂತು? ಹೇಗೆ ಬಂತದು? ದೇವರು ಹಾಸಹ, ನಕ್ಕಾಗ ನಮಗೆಲ್ಲರಿಗೆ ಅಭಿಮಾನ ಮೋಹಗಳು ಹುಟ್ಟಿ ಬಂದವು. ಅದಕ್ಕೆ ಅಭಿಮಾನಿಯಾದ ದೇವತೆಗಳು ಹುಟ್ಟಿ ಬಂದರು ಅಂತ ಮುಂದೋಣ. ಇನ್ನು ವ್ರೀಡೋತ್ತರೋಷ್ಟೋಧರ ಏವ ಲೋಭಃ. ಇನ್ನು ನಮಗೆ ಎರಡು ತುಟಿಗಳಿದೆ. ಅಂದರೆ ವೈರಾಜನಾಮಕನಾದಂತಹ ಪರಮಾತ್ಮನ ಬಾಯಿಗೆ ಎರಡು ತುಟಿಗಳಿದೆ, ನಮಗಿದ್ದಂತೆ ಎರಡು ತುಟಿಗಳವ, ಲಿಪ್ಸ್. ಆ ಎರಡು ತುಟಿಗಳೊಳಗೆ ವ್ರೀಡ ಉತ್ತರೋಷ್ಟಃ ಅದರ ಏವ ಲೋಭಃ. ದೇವರ ವೈರಾಜನಾಮಕನಾದಂತಹ ಪರಮಾತ್ಮನ ಮತ್ತು ಮೇಲಿನ ತುಟಿಯಿಂದ ವ್ರೀಡ ಅಂದರೆ ನಾಚಿಕೆ ಹುಟ್ಟಿ ಬಂತು. ನಾಚಿಕೆಗೆ ಅಭಿಮಾನಿಯಾದ ದೇವತೆ ಹುಟ್ಟಿ ಬಂದರು. ಅಂದಮೇಲೆ ನಮಗೆ ನಾಚಿಕೆ ಆಗ್ತಲ್ಲ, ಅಯ್ಯೋ ಇವತ್ತು ಏಕಾದಶಿ ಹೆಂಗೆ ತಿನ್ನೋದಪ್ಪ ಅಂತ ನಾಚಿಕೆ ಆಗ್ತಿಲ್ಲೋ, ಅಯ್ಯೋ ಸಂಧ್ಯಾನ ಬಿಟ್ಬಿಟ್ನಲ್ಲಪ್ಪ ಅಂತ ನಾಚಿಕೆ ಅನ್ನಿಸ್ತಿಲ್ಲೋ. ಅಂದಮೇಲೆ ನಮಗೇನೇನು ನಾಚಿಕೆ ಆಗ್ತಲ್ಲ, ಧರ್ಮ ಬಿಟ್ಟಾಗ ಆಗುವ ನಾಚಿಕೆ, ಆ ನಾಚಿಕೆ ಮತ್ತು ನಾಚಿಕೆಗೆ ಅಭಿಮಾನಿಯಾದ ದೇವತೆ, ಆ ವ್ರೀಡಕ್ಕೆ ಅಭಿಮಾನಿಯಾದ ದೇವತೆ ಎಲ್ಲಿಂದ ಹುಟ್ಟಿ ಬಂದರು? ವೈರಾಜನಾಮಕನಾದಂತಹ ಪರಮಾತ್ಮನ ಮೇಲಿನ ತುಟಿಯಿಂದ ಹುಟ್ಟಿ ಬಂದರು. ಇನ್ನು
ಅಧರ ದೇವರ ಕೆಳಗೆ ತುಟಿ ಅದಲ್ಲ, ಆ ಕೆಳಗಿನ ತುಟಿಯಿಂದ ಲೋಭ ಲೋಭ ಹುಟ್ಟಿ ಬಂತು. ಏನು ಲೋಭ ಅಂದ್ರೆ ಅತಿ ಆಸೆ, ಎಲ್ಲ ನನಗೆ ಬೇಕು, ಇಲ್ಲೂ ನಾನೇ ಕೊಡ್ಬೇಕು, ಅಲ್ಲೂ ನಾನೇ ಕೊಡ್ಬೇಕು, ಎಲ್ಲ ಕಡೆಗೆ ನಾನೇ ಕೊಡ್ಬೇಕು, ನಾನು ಹೇಳಂದಾಗ ಹೇಳ್ಬೇಕಾ, ಅಟ್ರ ತನಕ ಕೂತಿರಿ ಚೇರ್ ಮೇಲೆ, ನನಗೆ ಸಾಕಾದಾಗ ನಾನು ಕೂಡ್ತೀನಿ, ಅದು ನೀವು ಕೆಳಗೆ ಬರ್ಬೇಕು, ಹಂಗಿದ್ರೆ ಕೂಡ್ರಿ, ಇಲ್ಲಾಂದ್ರೆ ಹೊರಗೆ ಕೂತ್ಬಿಟ್ರೆ ಸುಮ್ಮನೆ ಆಮೇಲೆ ನೀವು ಜಗಳ ಆಡ್ಬೇಡ್ರಿ ಅಂತ. ಅಂದಮೇಲೆ ಲೋಭ ಅಂದರೆ ಅತಿ ಆಸೆ, ಎಲ್ಲ ನನಗೇ ಬೇಕು ಎನ್ನುವ ಏನು ಅತಿಯಾದ ಆಸೆ ಇದೆ, ಈ ಆಸೆಗೆ ಅಭಿಮಾನಿಯಾದ ದೇವತೆಗಳು ಎಲ್ಲಿಂದ ಹುಟ್ಟಿ ಬಂದ್ರಿ? ಇವರು ದೇವರ ಕೆಳಗಿನ ತುಟಿಯಿಂದ ಹುಟ್ಟಿ ಬಂದರು. ಅಂದಮೇಲೆ ನಮ್ಗೆ ಯಾರಿಗಾದ್ರೂ ಅತಿ ಆಸೆ ಇದ್ದರೆ ಏನು ಇಷ್ಟು ಆಸೆ ಪಡ್ತೀವಿ ಅಂದ್ರೆ ಅವ್ರಿಗೆ ಹೇಳ್ರಿ, ನಾ ದೇವ್ರ ತುಟಿಯಿಂದ ಹುಟ್ಟಿ ಬಂದೀನಿ ಬಿಡ ಅಂತ ಹೇಳಿ. ಹಂಗೆಲ್ಲ ಮಾಡಬಾರ್ದು, ಅದೆಲ್ಲ ದೊಡ್ಡ ಮಹಾ ತಪ್ಪು. ಲೋಭ, ಕಾಮ, ಕ್ರೋಧ, ಲೋಭ, ಇದು ಮಹಾ 6 ದೋಷಗಳಲ್ಲಿ ಅತ್ಯಂತ ಮಹಾದೋಷ. ಅಂದಮೇಲೆ ಆದಷ್ಟು ಅತಿ ಆಸೆಯನ್ನು ಯಾರೂ ಪಡಬಾರ್ದು. ಈಗ ಪಡೋದೇ ಬಿಡಿ, ಈ ವಯಸ್ಸಿಗೆ ಎಷ್ಟು ತಿಂದ್ರು, ಒಂದು ತಿಂದರೆ ಸಾಕಾಗ್ತದೆ, ಎಷ್ಟು ಅತಿ ಆಸೆ ಪಟ್ಟರು ತಿನ್ಲಿಕ್ಕೆ ಆಗೋದಿಲ್ಲ, ಉಡ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ. ಅಂತೂ ಅತಿ ಆಸೆ ಪಡಬಾರ್ದು. ಸರಿ, ಅಂದಮೇಲೆ ದೇವರ ಮೇಲಿನ ತುಟಿಯಿಂದ ಏನು ಹುಟ್ಟಿ ಬಂತು? ನಾಚಿಕೆ, ಮತ್ತು ನಾಚಿಕೆಗೆ ಅಭಿಮಾನಿಯಾದ ದೇವತೆ. ದೇವರ ಕೆಳಗಿನ ತುಟಿಯಿಂದ ಏನು ಹುಟ್ಟಿ ಬಂತು? ಅತಿ ಆಸೆ, ಲೋಭ ಮತ್ತು ಲೋಭಕ್ಕೆ ಅಭಿಮಾನಿಯಾದ ದೇವತೆ. ಇನ್ನು ದೇವರ ಧರ್ಮಸ್ತನಃ ಅಧರ್ಮ ಪತಶ್ಚ ಪೃಷ್ಟ. ದೇವರ ಎದೆಯಿಂದ ಧರ್ಮ, ದೇವರ ಎದೆಯಿಂದ ಧರ್ಮ ಮತ್ತು ಧರ್ಮಕ್ಕೆ ಅಭಿಮಾನಿಯಾದ ದೇವತೆಗಳು ಹುಟ್ಟಿ ಬಂದರು. ದೇವರ ಪೃಷ್ಟ, ಬೆನ್ನಿನ ಭಾಗದಿಂದ ಅಧರ್ಮ ಮತ್ತು ಅಧರ್ಮಕ್ಕೆ ಅಭಿಮಾನಿಯಾದಂತಹ ದೇವತೆಗಳು ಹುಟ್ಟಿ ಬಂದರು. ಅಂದಮೇಲೆ ನಾವು ತಪ್ಪು ಮಾಡ್ತೀವಿ ಅಂದ್ರೆ ದೇವರ ಬೆನ್ನಿನಿಂದ ಬಂದದ್ದು ಪಾಪಕ್ಕೆ ಅಭಿಮಾನಿಯಾದ ದೇವತೆಗಳು, ದೈತ್ಯರು, ಅವರು ಅಲ್ಲಿಂದ ನಾವು ತಪ್ಪು ಮಾಡ್ತೀವಿ ಅಂತ. ಇನ್ನು ಕಸ್ತಸ್ಯ ಮೇಢ್ರಂ ವೃಷಣೌ ಚ ಮಿತ್ರ ಕುಕ್ಷಿಸ್ ಸಮುದ್ರ ಗಿರಯೋ ಅಸ್ಥಿ ಸಂಘಾ. ಇನ್ನು ಅನೇಕ ಹೇಳ್ತಾರೆ ಇಲ್ಲೆಲ್ಲ. ಕಹ ತಸ್ಯ ಮೇಢ್ರಂ ವೃಷಣೌ ಚ ಮಿತ್ರ ಕುಕ್ಷಿಸ್ ಸಮುದ್ರ. ಇನ್ನು ನಮ್ಮೆಲ್ಲರ ಕುಕ್ಷಿ, ನಮ್ಮೆಲ್ಲರ ಏನು ಹೊಟ್ಟೆ ಇದೆಯಲ್ಲ, ನಾಭಿ ಹೊಟ್ಟೆ, ಈ ಹೊಟ್ಟೆ ಎಲ್ಲ ದೇವರ ಹೊಟ್ಟೆಯಿಂದ ಸಮುದ್ರ, ಎಲ್ಲ ಏನು ಸಪ್ತ ಸಾಗರಗಳಿದೆ, ಸಪ್ತ ಸಾಗರಗಳೆಲ್ಲ ದೇವರ ಹೊಟ್ಟೆಯಿಂದ ಹುಟ್ಟಿ ಬಂದವು. ಇನ್ನು ಗಿರಯ, ಏನು ಪರ್ವತಗಳಿದೆ, ಆ ಪರ್ವತಗಳೆಲ್ಲ ದೇವರ ಅಸ್ಥಿ ಸಂಗಾಹ, ದೇವರ ಎಲುಬಿನಿಂದ ಪರ್ವತಗಳು ಹುಟ್ಟಿ ಬಂದವು ಎನ್ನುವುದಾಗಿ ಭಾಗವತ ಹೇಳ್ತಾ ಇದೆ. ಇದು ಒಂದು ಮಾತು. ಇಲ್ಲಿ ಒಂದೇ ಒಂದು ನಿರ್ಣಯ. ಹಾಗಿದ್ರೆ ದೇವರಿಗೂ ನಮ್ಮ ಹಂಗೆ ಎಲುಬಿದೆ, ರಕ್ತ ಇದೆ, ಮಾಂಸ ಇದೆ ಅಂತ ಅನ್ಸುತ್ತಲ್ವ? ಈ ದೇವರ ಎಲುಬಿನಿಂದ ಏನು ಹುಟ್ಟಿ ಬಂದು? ಪರ್ವತಗಳು ಹುಟ್ಟಿ ಬಂದು. ದೇವರ ಹೊಟ್ಟೆಯಿಂದ ಸಮುದ್ರಗಳು ಹುಟ್ಟಿ ಬಂದವು. ಹಾಗಾದರೆ ದೇವರಿಗೂ ನಮ್ಮ ಹಂಗೆ ಎಲುಬಿಲ್ಲದೆ ಇದ್ದರೆ ಅವನ ದೇಹ ನಿಲ್ಲುವುದಿಲ್ಲ ಅಂತಾಯಿತು ಅಂತ ಅನಿಸುತ್ತೆ. ಆದರೆ ಇದೇನು ಅಂದರೆ ದೇವರಿಗೆ ಎಲುಬು ಗಿಲುಬು ಏನಿಲ್ಲ, ಅವನು ಚಿದಾನಂದಾತ್ಮಕವಾದ ದೇಹವುಳ್ಳವನು, ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನು. ಅಂದಮೇಲೆ ಅವನಿಗೆ ಇವೆಲ್ಲ ಹುಟ್ಟಿಸುವುದಕ್ಕಾಗಿ ಎಲುಬಿನ ದೇಹವನ್ನು ಪಡೆದನೇ ಹೊರತು ನಮ್ಮ ಹಂಗೆ ಹಾಳಾಗುವ ಎಲುಬುಗಳನ್ನು, ಅಸ್ಥಿಗಳನ್ನು ದೇವರು ಉಳ್ಳವನಲ್ಲ ಎಂದು ನಾವು ತಿಳಿಯಬೇಕು. ಇನ್ನು ನದ್ಯೋಸ್ಯ ನಾಡ್ಯ, ದೇವರ ನಾಡಿಗಳು ನಮ್ಗೆ ಹೆಂಗೆ ನಾಡಿಯವ, ಈ ಡಾಕ್ಟ್ರ್ ಹತ್ರ ಹೋದ್ರೆ ಹಿಡಿತಾರಲ್ಲ, ನಮ್ಗೆ ಹೆಂಗೆ ನಾಡಿಯವ, ಆ ನಾಡಿಗಳಂತೆ ದೇವರಿಗೂ ನಾಡಿಯವ. ಆ ದೇವರ ನಾಡಿಗಳಿಂದ ಎಲ್ಲ ನದಿಗಳು, ನದ್ಯಭಿಮಾನಿಯಾದ ದೇವತೆಗಳು ಹುಟ್ಟಿ ಬರ್ತಾರೆ. ಅಂದಮೇಲೆ ದಿನ ನೀವೇನು ಗಂಗಾ ಗಂಗಾ ಅಂತ ಸ್ಮರಣೆ ಮಾಡ್ತೀರಿ ಸ್ನಾನ ಮಾಡುವಾಗ, ಆಗ ಇದೊಂದು ಸಣ್ಣ ಅನುಸಂಧಾನ ಸೇರಿಸ್ಕೊಳ್ಬೇಕು ಎಲ್ಲರೂ. ಅಂದಮೇಲೆ ಯಾವ ಗಂಗಾ ನದಿಯನ್ನು ಸ್ಮರಣೆ ಮಾಡೋದ್ರಿಂದ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಬರ್ತದೋ, ಆ ಗಂಗಾದೇವಿ ಹುಟ್ಟಿದ್ದು, ಗಂಗಾದೇವಿಯೇ ಮೊದಲಾದ ಎಲ್ಲ ನದ್ಯಭಿಮಾನಿ ದೇವತೆಗಳು ಹುಟ್ಟಿದ್ದು ಎಲ್ಲಿಂದ? ದೇವರ ನಾಡಿಗಳಿಂದ ಹುಟ್ಟಿದ್ದಾರೆ. ತಿರುಪತಿ ಬೆಟ್ಟ ಹತ್ತುವಾಗ ಚಿಂತನೆ ಮಾಡ್ರಿ, ಈ ಪರ್ವತ ದೇವರ ಮತ್ತು ಅಸ್ಥಿಗಳಿಂದ, ಎಲುಬುಗಳಿಂದ ಹುಟ್ಟಿ ಬಂದಿವೆ. ಇವೇ ಮೊದಲಾದ ಪರ್ವತಗಳೆಲ್ಲ ದೇವರ ಎಲುಬುಗಳಿಂದ ಹುಟ್ಟಿ ಬಂದಿವೆ ಅಂತ ಚಿಂತನೆಯನ್ನು ಮಾಡಬೇಕು. ಬಹಳ ಮುಖ್ಯವಾದದ್ದು. ತನೂರುಹಾಣಿ ಮಹೀರುಹಾಹ ವಿಶ್ವತನೂರ್ ರೂಪೇಂದ್ರ. ಇನ್ನು ದೇವರ ತನೂರುಹಾಣಿ ಮಹೀರುಹಾಹ, ಇನ್ನು ದೇವರ ತನೂರುಹ. ತನೂರುಹ ಅಂದರೆ ದೇವರ ಮೈಮೇಲೆ ಕೂದಲುಗಳಿದೆ, ದೇವರ ಮೈಮೇಲೆ ಕೂದಲುಗಳಿದೆ. ಆ ದೇವರ ಮೈಮೇಲಿನ ಕೂದಲುಗಳಿಂದ ಮಹೀರುಹಾಹ, ಈ ಪರ್ವತಗಳೆಲ್ಲ, ಹಿಮಾಲಯ ಪರ್ವತ, ಈ ಪರ್ವತಗಳೆಲ್ಲ, ಮಹೇಂದ್ರ ಪರ್ವತ ಕೇಳ್ತಿರಲ್ಲ ಎಲ್ಲರೂ, ಈ ಪರ್ವತಗಳೆಲ್ಲ ದೇವರ ದೇಹದ ಮೇಲಿನ ರೋಮಗಳಿಂದ ಹುಟ್ಟಿ ಬಂದದ್ದಾಗಿದೆ. ಇನ್ನು ಅನ್ನಂಚ ವೀರ್ಯಂ, ದೇವರ ಅನ್ನದಿಂದ, ದೇವರು ಊಟ ಮಾಡಿದ
ಆ ದೇವರು ಊಟ ಮಾಡುವುದರಿಂದ ವೀರ್ಯಂ ನಮಗೆಲ್ಲರಿಗೆ ವೀರ್ಯ ಹುಟ್ಟಿ ಬರ್ತದೆ. ಏನು ವೀರ್ಯ ಅಂದರೆ ಆರಬ್ಧಸ್ಯ ಅಂತಗಾಮಿತ್ವಂ, ಆರಂಭ ಮಾಡಿದ ಕೆಲಸವನ್ನು ಮುಗಿಸುವವರೆಗೆ ನಾವು ಬಿಡೋದಿಲ್ಲಲ್ಲ, ಆ ಸಾಮರ್ಥ್ಯಕ್ಕೆ ಏನಂತ ಹೆಸರು? ವೀರ್ಯ ಎಂದು ಹೆಸರು. ಅದು ಯಾವುದೇ ಇರ್ಬೋದು. ಈಗ ನಾವು ಮತ್ತು ಬಟ್ಟೆ ಇಸ್ತ್ರಿ ಮಾಡ್ಲಿಕ್ಕೆ ಕೂತಿ, ಅಥವಾ ಇಲ್ಲಿಂದ ಮಠಕ್ಕೆ ಹೋಗ್ಬೇಕು ಅಂತ ಗಾಡಿ ಆನ್ ಮಾಡಿದೆ, ಅಥವಾ ನಡ್ಕೊಂಡು ಹೊರಟೆ ಅಂದಮೇಲೆ ಯಾವುದೇ ಮತ್ತು ಮಂಗಳಾರತಿ ಮಾಡ್ಲಿಕ್ಕೆ ಶುರು ಮಾಡಿ ಮಂಗಳಾರತಿ ಮುಗಿಯುವವರೆಗೆ ಅದನ್ನು ನಿಲ್ಲಿಸಲಿಲ್ಲ, ಹಾಗೆ ಮಾಡಿದೆ ಅಂದಮೇಲೆ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಿ ಮುಗಿಸ್ತೀನಿ ಅಂತಾದರೆ ಆ ಸಾಮರ್ಥ್ಯಕ್ಕೆ ಏನಂತ ಕರಿಬೇಕು? ವೀರ್ಯ ಅಂತ ಕರಿಬೇಕು. ಅದು ಎಲ್ಲಿಂದ ಹುಟ್ಟಿ ಬಂತು? ದೇವರ ಅನ್ನದಿಂದ, ದೇವರು ತಿಂದ ಊಟದಿಂದ ಆ ಸಾಮರ್ಥ್ಯ ಹುಟ್ಟಿ ಬಂತು. ಕೆಲವರಿಗೆ ಈ ಸಾಮರ್ಥ್ಯ ಭಾಳ ಕಡಿಮೆ ಇರ್ತದೆ, ಆರಂಭ ಏನೋ ಮಾಡಿಬಿಡ್ತಾರೆ, ಆದ್ರೆ ಅದನ್ನು ಮಧ್ಯದೊಳಗೆ ಬಂದಾಗ ಸಾಕಾಗಿಬಿಟ್ಟಿರ್ತದೆ. ಬೇಡಪ್ಪ ನಡಿ ಇನ್ನೊಂದು ಶುರು ಮಾಡು ಅಂತ ಹೇಳಿ ಒಂದು ವರ್ಷ ಯಾವುದಾದ್ರೂ ಒಂದು ಕೋರ್ಸ್ ಓದ್ತಾರೆ, ಇನ್ನು ಮುಂದೆ ಇನ್ನೊಂದು ವರ್ಷ ಓದಿದ್ರೆ ಮುಗಿತಿರ್ತದೆ, ಅದು 2 ವರ್ಷದ್ದು ಇರ್ತದೆ, ಹಾಳಾಗ್ತದೆ. ಅದನ್ನು ಅಲ್ಲೇ ಬಿಟ್ಟು ಇನ್ನೊಂದು ಕೋರ್ಸಿಗೆ ಯಾವುದಕ್ಕೋ ಜಾಯ್ನ್ ಆಗಿಬಿಡ್ತಾರೆ. ಅಂದಮೇಲೆ ಇದು ಏನದಲ್ಲ, ಇವರಿಗೆ ವೀರ್ಯ ಎನ್ನುವ ಗುಣ ಇವರಲ್ಲಿ ಇಲ್ಲ ಎಂದು ಅರ್ಥ. ಇನ್ನು ಈಶಸ್ಯ ಕೇಶಾನ್ ವಿದುರಂಬುವಾಹಾನ್ ವಾಸಸ್ತು ಸಂಧೆ ಕುರುವರಿಯ ಭೂಮ್ನ ಭಾಳ ಹೇಳಿದ್ದಾರೆ. ನಮಗೆ ನೆನಪು ಉಳಿಯಲ್ಲ, ಭಾಳ ಕೇಳ್ತಾ ಹೋದರೆ ಬೇಸರನೂ ಬರ್ತದೆ. ಅಷ್ಟೆಲ್ಲ ಇಲ್ಲೆಲ್ಲ ಹೇಳಿಬಿಟ್ಟಿದ್ದಾರೆ. ಇನ್ನು ಅವ್ಯಕ್ತಮಾಹುರ್ ಹೃದಯಂ ಮನಸ್ತು ಸಚಂದ್ರಮ ಸರ್ವ ವಿಕಾರಕೋಶಾಹ ಎನ್ನುವುದಾಗಿ ದೇವರ ಒಂದೊಂದೇ ಅವಯವಗಳಿಂದ ಹೇಳ್ತಾ ಹೊಳ್ತಾ, ಇನ್ನು ನಮ್ಮೆಲ್ಲರ ವಯಃ ಪ್ರಾಣಿನಾಂ ಆಯುಷ್ಯಂ, ನಮ್ಮೆಲ್ಲರ ಈಶಸ್ಯ ಕೇಶಾನ್ ವಿದುರಂಬುವಾಹಾನ್ ವಾಸಸ್ತು ಸಂಧೆ ಕುರುವರಿಯ ಭೂಮ್ನಃ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ನಮ್ಮೆಲ್ಲರ ಆಯುಷ್ಯ, ನಮಗೆಲ್ಲ ಏನು 70, 80, 50, 60 ಅಥವಾ ಹೇನಿಗಿರುವ ಆಯುಷ್ಯ ಅಥವಾ ನುರುಜಿಗಿರುವ ಆಯುಷ್ಯ, ಒಟ್ಟಾರೆ ಯಾವುದೇ ಒಂದು ಪ್ರಾಣಿಯ ಆಯುಷ್ಯ ಅಂತ ಇದೆ, ಆ ಆಯುಷ್ಯ ಇದು ದೇವರ ಗತಿ. ದೇವರು ನಡೆದಾಗ ನಡೆಯುವ ಕ್ರಿಯೆಯಿಂದ ನಮಗೆಲ್ಲರಿಗೆ ಆಯುಷ್ಯವು ಹುಟ್ಟಿ ಬಂತು. ಅಂದಮೇಲೆ ದೇವರು ನಡೆದಾಡುವ ಕ್ರಿಯೆ ನಮ್ಮೆಲ್ಲರ ಆಯುಷ್ಯಕ್ಕೆ ಕಾರಣವಾಯಿತು, ಅಂದರೆ ಆಯುಷ್ಯಕ್ಕೆ ಅಭಿಮಾನಿಯಾದ ದೇವತೆಯ ಹುಟ್ಟುವಿಕೆಗೆ ಕಾರಣವಾಯಿತು ಎನ್ನುವುದಾಗಿ ಹೇಳ್ತಾರೆ. ಕರ್ಮ ಗುಣ ಪ್ರವಾಹ, ದೇವರು ಒಂದು ಕರ್ಮವನ್ನು ಮಾಡಿದ, ಕೆಲಸ ಮಾಡಿದ್ದರಿಂದ ನಮ್ಮೆಲ್ಲರ ಗುಣ ಪ್ರವಾಹ, ಸತ್ವರಸ್ತಮೋ ಗುಣಗಳ ಪ್ರವಾಹ ಅದರಿಂದ ಹುಟ್ಟಿ ಬಂತು ಎನ್ನುವುದಾಗಿ ಎಲ್ಲ ಹೇಳ್ತಾರೆ. ಬಾಳಿದೆ, ನೀವೆಲ್ಲ ಕೇಳಿದಿರಿ. ಹಾಗಾಗಿ ಇಷ್ಟೆಲ್ಲ ಹೀಗೆಲ್ಲ ಒಂದೊಂದರಿಂದ ಒಂದೊಂದೆಲ್ಲ ಹುಟ್ಟಿ ಬಂತು ಎನ್ನುವುದಾಗಿ ಹೇಳಿ, ಇನ್ನು ವಿಜ್ಞಾನ ಶಕ್ತಿಂ ಮತಿಮಾಮನಂತಿ ಸರ್ವಾತ್ಮನೋಂತಃ ಕರಣಂ ಗಿರಿತ್ರಾಹ ಅಶ್ವತರಿ ಉಷ್ಟ್ರ ಗಜ ನಖಾನಿ ಸರ್ವೇ ಮೃಗಾ ಪಶವ ಶ್ರೋಣಿ ದೇಶೆ. ಇನ್ನು ಈ ಪ್ರಾಣಿಗಳೆಲ್ಲ ಇದ್ದಾವಲ್ಲ, ನಾಯಿ, ನರಿ, ಒಂಟಿ, ಆನೆ, ಕತ್ತೆ, ಇವುಗಳೆಲ್ಲ ಎಲ್ಲಿಂದ ಬಂದವಪ್ಪ ಅಂದ್ರೆ ನಖಾನಿ, ದೇವರ ಉಗುರುಗಳಿಂದ ಆ ಎಲ್ಲ ಪ್ರಾಣಿಗಳು, ಆ ಪ್ರಾಣಿಗಳಿಗೆ ಅಭಿಮಾನಿಯಾದ ದೇವತೆಗಳೆಲ್ಲ ಹುಟ್ಟಿ ಬರ್ತಾರೆ. ಇನ್ನು ದೇವರ ವಚಾಂಸಿ ತದ್ವ್ಯಾಹರಣಂ ವಿಚಿತ್ರಂ, ಇನ್ನು ದೇವರ ಗಂಧರ್ವರು, ವಿದ್ಯಾಧರರು, ಚಾರಣರು, ಅಪ್ಸರರು ಇವರೆಲ್ಲ ದೇವರ ಸ್ವರದಿಂದ, ದೇವರು ಒಂದು ಸಲ ಮಾತಾಡಿದ, ಆ ದೇವರು ಮಾತಾಡಿದಾಗ ದೇವರ ಮಾತುಗಳಿಂದ ಗಂಧರ್ವರು, ವಿದ್ಯಾಧರರು, ಚಾರಣರು, ಹೀಗಾಗಿ ಅವರೆಲ್ಲ ಹಾಡಿ ದೇವರನ್ನ ಎಬ್ಸೋ ಕೆಲಸ, ದೇವರನ್ನ ಹೊಗಳೋ ಕೆಲಸ, ಆ ಕೆಲಸಗಳನ್ನೆಲ್ಲ ಅವರೆಲ್ಲರೂ ಮಾಡ್ತಾರೆ ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಇಲ್ಲಿಗೆ 2ನೇ ಅಧ್ಯಾಯ, 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾರೆ. ಫಲವನ್ನು ಹೇಳ್ತಾರೆ. ಯಾರು ಈ ದೇವರ ಅವಯವಗಳಿಂದ ಏನೇನು ಹುಟ್ಟಿತು, ಯಾರ್ಯಾರು ಎಲ್ಲಿಂದ ಹುಟ್ಟಿದರು ಅಂತ ಚಿಂತನೆಯನ್ನು ಮಾಡ್ತಾರೋ ಅವರು ಸ್ವಬುದ್ಧ್ಯಾನ ಯಥೋಸ್ತಿ ಕಿಂಚಿತ, ಅವರಿಗೆ ದೇವರು ಆದಷ್ಟು ಬೇಗ ಸಂಸಾರವನ್ನು ಕಳೆದು ಮೋಕ್ಷವನ್ನು ಕೊಡ್ತಾನೆ ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡುತ್ತೆ. ಇನ್ನು ಇಷ್ಟೆಲ್ಲ ಹೇಳಿ, ಇನ್ನು ನಮಗಷ್ಟೇ ಅಲ್ಲದೆ ಅತ್ಯಂತ ಯೋಗ್ಯರಾದ ಪರಿಪಕ್ವ ಯೋಗಿಗಳು ಅಂತ ಇರ್ತಾರೆ. ಯಾರು? ಪರಿಪಕ್ವ ಯೋಗಿ ಅಂದ್ರೆ ಅವರು ಹೇಗಿರಬೇಕು, ಏನು ಪರಿಪಕ್ವ ಯೋಗಿ, ಪರಿಪಕ್ವ ಯೋಗಿ, ಅಪರಿಪಕ್ವ ಯೋಗಿ ಅಂತೆಲ್ಲ ವಿಭಾಗಗಳಿದೆ. ನಾವೆಲ್ಲ ಅಪರಿಪಕ್ವ ಯೋಗಿಗಳು. ನಮಗೆ ಏನಂದ್ರೆ ಏನಿರಂಗಿಲ್ಲ, ಹೆಂಗಿರ್ತದೆ ಹಂಗೆ ನಡಿ. ಯಾಕೆ ಇವತ್ತು ಏನು ಮಡಿ ಮಾಡಲಿಲ್ಲ, ಯಾಕೆ ಮಡಿಲಿ ಸ್ನಾನ ಮಾಡಲಿಲ್ಲ, ಆಯ್ತು ಇರಲಿ ಬಿಡು, ಏನೋ ಒಂದು ಹೇಳಿದಾರೆ ತಲೆನೋಯಿಸ್ಲತ್ತು ಅದಕ್ಕೆ ಮಾಡಿ, ಸರಿ ಆಯ್ತು ಬಿಡು ಇರಲಿ ಬಿಡು, ನಾಡದು ಮಾಡು, ಏನಾಯ್ತು ಹೋಗ್ಲಿ ಬಿಡು. ಅಂದಮೇಲೆ ನಾವೆಲ್ಲ ಅಪರಿಪಕ್ವ ಯೋಗಿಗಳು. ಏನಂದ್ರೆ ಏನಿಲ್ಲ, ಆದರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ, ಬಿಟ್ಬಿಡ್ತೀವಿ ನಾವೆಲ್ಲ. ಇಲ್ಲ ಇವತ್ತು ಎಲ್ಲೋ ಮಾಮನ ಮಗನ ಮದುವೆ ಅದ, ಅಲ್ಲಿಗೆ ಹೋಗ್ಬೇಕಾಗಿದೆ, ಅನಿವಾರ್ಯದ, ಅದಕ್ಕೆ ನಡಿ ಅಂತ ಹೊರಟ್ಬಿಡ್ತೀವಿ. ಅಂದಮೇಲೆ ನಾವೆಲ್ಲ ಅತ್ಯಂತ ನೀಚರು, ನಾವು ಧರ್ಮವನ್ನೇ ಮಾಡೋದಿಲ್ಲ. ಪರಿಪಕ್ವ ಯೋಗಿಗಳು ಅಂತ ಒಂದು ಗುಂಪಿದೆ. ಅವರು ಹೇಗಿರ್ತಾರೆ, ಹೇಗಿರಬೇಕು ಅವರು ಅಂದಮೇಲೆ ನಾವೆಲ್ಲ ಹೇಗಿದ್ದೀವಿ, ಆ ಪರಿಪಕ್ವ ಯೋಗಿಗಳ ಬಗ್ಗೆ
ಭಾಗವತ ಹೇಳ್ತಾ ಹೋಗ್ತದೆ. ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈ. ಭಾಳ ಅದ್ಭುತವಾದ ಮಾತು. ಅವ್ರು ಹಂಗಿದ್ದಾರೆ, ನೀವು ಹಂಗಾಗ್ರಿ ಅಂತ ಭಾಗವತ ನಮ್ಗೆ ಹೇಳ್ತಾ ಇದೆ. ನಮಗೆ ಭಾಳ ಕಷ್ಟಕರವಾದದ್ದು ಅಂತೂ ಅಂತಾರೆ. ಅವರೆಲ್ಲ ಹೆಂಗಿರ್ತಾರಪ್ಪ ಅಂದ್ರೆ, ಸತ್ಯಾಂಕ್ಷಿತೌ ಕಶಿಪಃ ಕಿಂ. ಭೂಮಿ ಇದ್ದಾಗ ಹಾಸಿಗೆಯ ಒದ್ದಾಟ ಯಾಕೆ ಪಡ್ತಿ ಅಂತ ಕೇಳ್ತಾರೆ ಭಾಗವತ ವೇದವ್ಯಾಸರು. ಆಮೇಲೆ ನಿದ್ದೆ ಮಾಡ್ಬೇಕಾ, ಒಂದು ಕೆಲಸ ಮಾಡು, ಭಾಳ ಶ್ರಮ ಆಗ್ಯದ, ನಿದ್ದೆ ಮಾಡಬೇಕು. ಕ್ಷಿತವು ಸತ್ಯ, ಭೂಮಿ ಅದೌದಿಲ್ಲ, ಭೂಮಿ ಮೇಲೆ ಮಲ್ಕೋ. ಕಶಿಪೋ ಪ್ರಯಾಸ ಕಿಂ. ಹಾಸಿಗೆ ಬೇಕು ಅಂತ ಯಾಕೆ ಇಚ್ಛಾಪಡ್ತಿ? ಹಾಸಿಗೆ ಬೇಕು ಅಂತ ಇಚ್ಛಾಪಟ್ರೆ ಏನು ಮಾಡ್ಬೇಕು? ಮತ್ತೆ ನೀನು ಹಾಸಿಗೆ ತೊಗೊಳ್ಲಿಕ್ಕೆ ಹೋಗ್ಬೇಕು. ತೊಗೊಳ್ಲಿಕ್ಕೆ ಹೋದಾಗ 500 100 200 ಹೇಳ್ತಾನೆ. ಆ 100 200 ನಿನ್ನ ಹತ್ರ ಇಲ್ಲ. ನೀ ಮತ್ತು ಆ 100 200 ತೊಗೊಳ್ಲಿಕ್ಕೆ ದುಡಿಲಿಕ್ಕೆ ಮತ್ತೆ ನೀ ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋದಾಗ ಅಲ್ಲಿ ಅವ್ರು ಏನಾದರೂ ಅಂತಾರೆ, ಕೆಲಸ ಮಾಡೋರು ಸುಮ್ಮನೆ ಕೊಡ್ತಾರೇನ? ಅಂದೇರು ಕೊಡ್ತಾರೆ. ಅಂದಮೇಲೆ ನಿನಗೆ ಅಂತಾರೆ, ಅದರಿಂದ ಅವಮಾನ ಆಯ್ತಂತಿ, ದುಃಖ ಪಡ್ತಿ, ಮತ್ತು ಒದ್ದಾಡ್ತಿ. ಅಂದಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು 100 200 ರೂಪಾಯಿ ತೊಗೊಂಡು ಒಂದು ಹಾಸಿಗೆ ತೊಗೊಳೋದ್ರೊಳಗೆ ಬೆನ್ನೋ ಬಂದಿರ್ತದೆ. ಡಾಕ್ಟ್ರ್ ಹೇಳ್ತಾರೆ, ಮೆತ್ತನ ಹಾಸಿಗೆ ಮೇಲೆ ಮಲಗಬಾರ್ದಪ್ಪ, ಗಟ್ಟಿ ಮೇಲೆ ಮಲಗಬೇಕು, ಅಂದಮೇಲೆ ನೀನು ನೋಡು ಅಂತ. ಅಂದಮೇಲೆ ಇಷ್ಟೆಲ್ಲ ಕಟ್ಟ ಯಾಕೆ ಪಡ್ತೀಪ್ಪ? ಕ್ಷಿತವು ಸತ್ಯ ಕಶಿಪಃ ಕಿಂ. ನೆಲ ಇರುವಾಗ ಹಾಸಿಗೆಯ ಕಷ್ಟವನ್ನು ಯಾಕೆ ಪಡ್ತೀ? ಅಂದಮೇಲೆ ಪರಿಪಕ್ವ ಯೋಗಿಗಳು ಹೀಗಿರ್ತಾರೆ. ಅವರು ಎಲ್ಲಿ ಕಂಡಲ್ಲಿ ಎಲ್ಲಿರ್ತಾರೋ ಅಲ್ಲೇ ಸುಖದಿಂದ ಅವರು ಜೀವನವನ್ನು ಹಾಗೇ ಮಾಡ್ತಿರ್ತಾರೆ. ಭಾಳ ಕಷ್ಟ ಇದೆ. ನಮಗೆ ಇಷ್ಟಿದ್ರೂ ನಾವು ಸುಖದಿಂದಿಲ್ಲ. ನಮ್ಮದು ದೈವ ಹೆಂಗದಂದ್ರೆ, ನಮಗೆ ಪ್ಲಾಸ್ಟಿಕ್ ಚೇರ್ ಇದ್ದರೆ ಅದಕ್ಕೆ ಹಿಂದೆ ಆನ್ಕೊಳ್ಳಿಕ್ಕೆ ಚೇರ್ ಅದ, ಆದರೆ ಅಲ್ಲಿ ಹಿಂದೆ ಅಲ್ಲಿ ಅದೇನು ಅಂತೀರಿ ನೀವು, ಅದಿಲ್ಲ, ದಿಂಬಿಲ್ಲ, ಹಿಂಗಾಗಿ ತ್ರಾಸ ಆಗ್ತದೆ. ಸರಿ ಮಗ ದಿಂಬ್ ತರ್ತಾನೆ. ಆ ದಿಂಬ್ ತಂದ್ರೆ ಅದು ಆ ಚೌಕಿದ್ದು ತೊಗೊಂಡು ಬಾ ಅಂತ ಹೇಳಿದ್ದೀನಿ. ರೌಂಡ್ ಇದ್ದು ತಂದೇನು, ಅದೇನು ದಿಲ್ ಶೇಪ್ ಇದ್ದು ತಂದೆ, ಚೌಕಿದ್ದು ತೊಗೊಂಡು ಮತ್ತು ಆ ಅಂದಮೇಲೆ ನಮಗೆ ಯಾವುದ್ರೊಳಗೂ ಸುಖ ಇಲ್ಲ. ಒಟ್ಟಾರೆ ದೋಷ ಹುಡುಕ್ತಾ ಹೋಗ್ತೀವಿ ನಾವೆಲ್ಲ. ಅಂದಮೇಲೆ ಪರಿಪಕ್ವ ಯೋಗಿಗಳು ಹೇಗಿರಬೇಕು, ನಾವು ಹೇಗೆ ಆಗಬೇಕು? ಸತ್ಯಾಂಕ್ಷಿತವು, ಭೂಮಿ ಅದಲ್ಲ ಅಂದಮೇಲೆ ಹಾಸಿಗೆಗೋಸ್ಕರ ಒದ್ದಾಬೇಡ. ನಿದ್ದೆ ಬಂತ ಅದ್ರ ಮೇಲೆ ಮಲ್ಕೊ ಅಂದರೆ ಲಘು ಎಚ್ಚರ ಆಗ್ತದೆ. ತಂಪಿರ್ತದೆ, ಭಾಳ ಹೊತ್ತು ನಿದ್ದೆ ಹತ್ತಂಗಿಲ್ಲ, ಲಘು ಎಚ್ಚರ ಆಗ್ತದೆ. ಇನ್ನು ದಿಂಬು ಬೇಕು. ಯಾಕೆ ದಿಂಬು ಅಂತ ಒದ್ದಾಡ್ತೀವೋ ಮರಾಯ? ಸತ್ಯುಪಭರಣೈ ಸಸಿದ್ಧೇ ಉಪಭರಣೈ ಕಿಂ. ಕೈ ಕೊಟ್ಟಾನಿಲ್ಲ ದೇವರು, ಶಿರಃ ಪೀಠೈ. ಅಂದಮೇಲೆ ತಲೆ ಇಡಲಿಕ್ಕೆ ಪೀಠ ಕೊಟ್ಟಾನ, ಕೈ ಕೊಟ್ಟಾನ. ಅಂದಮೇಲೆ ಹಿಂಗೆ ಇಟ್ಕೊಂಡು ಮಲ್ಕೊಳ್ಳಿಕ್ಕೆ ಸಾಧ್ಯ ಇರುವಾಗ ನೀನು ಉಪಬರಹಣ ಅಂದ್ರೆ ದಿಂಬನ್ನು ಯಾಕೆ ಬಯಸ್ತಿ? ನೋಡಿ, ಇದ್ದದ್ರಲ್ಲಿ ಸಂತೋಷ ಪಡ್ರಿ ಅಂತ ಹೇಳ್ತಾರೆ. ನಮಗೆಲ್ಲ ಈಗ ರೂಢಿ ಆಗ್ಬಿಟ್ಟದ. ನಮ್ಗೆ ಗಾದಿ ದಿಂಬು ಇಲ್ಲ ಅಂದರೆ ನಿದ್ದಿನೇ ಬರೋಂಗಿಲ್ಲ. ಹಂಗೆ ಕೆಲವರೆಲ್ಲ ನಾ ಅಕ್ಷರಶಃ ನೋಡಿನಿ, ಸುಳ್ಳು ಹೇಳಲ್ಲ. ನಮ್ಮಲ್ಲಿ ಕೆಲವರು ಇದ್ದಾರೆ, ನಮ್ಮ ಪರಿಚಯದವರು, ನಮ್ಮವರು. ಅವರೆಲ್ಲ ಯಾವುದಾದ್ರೂ ಊರಿಗೆ ಹೋಗೋದಾದರೆ ಹಾಸಿಗೆ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಇನ್ನೊಬ್ಬರ ಹಾಸಿಗೆ ಮೇಲೆ ನಿದ್ದೆ ಬರಲ್ಲ. ಅವ್ರಿಗೆ ತಮ್ಮ ಹಾಸಿಗೆ ಇದ್ರೇನೇ ನಿದ್ದೆ ಬರ್ತದೆ. ಅಂದಮೇಲೆ ಹಾಸಿಗೆನೂ ತೊಗೊಂಡು ಹೋಗ್ತಾರೆ. ನೀವು ನೋಡಿರಿಲ್ಲ ಗೊತ್ತಿಲ್ಲ, ನಾನು ನೋಡಿನಿ. ನಮ್ಮವ್ರು ಇದ್ದಾರೆ ಕೆಲವರು, ಅವರ ಹಾಸಿಗೆನೂ ತೊಗೊಂಡು ಹೋಗ್ತಾರೆ. ಹೀಗೆಲ್ಲ ಇಷ್ಟೆಲ್ಲ ಕಟ್ಟಿರ್ತದೆ. ಸತ್ಯಂಜಲೋ ಕಿಂ ಕುರುಪರ್ಣ ಪಾತ್ರೈ. ಮತ್ತೆ ಹೆಂಗಿರ್ಬೇಕು ಪರಿಪಕ್ವ ಯೋಗಿಗಳು? ಮತ್ತೆ ಹೆಂಗಿರ್ತಾರೆ? ಸತಿ ಅಂಜಲವು, ಕೈ ಅದಿಲ್ಲ, ಅಂಜಲಿ ಅದ, ಹಿಂಗೆ ಎರಡೂ ಕೈ ಹಿಂಗೆ ಮಡಿಸಿ ನೀರು ಕುಡ್ಲಿಕ್ಕೆ ಬರ್ತಾ ಇರುವಾಗ ಪುರುಪರ್ಣ ಪಾತ್ರೈ, ಎಲಿಗಳನ್ನೆಲ್ಲ ಹುಡುಕಿ ಆ ಎಲಿಗಳನ್ನು ಒಂದಕ್ಕೊಂದು ಕಡ್ಡಿ ಚುಚ್ಚಿ ಅದರಲ್ಲೇ ಒಂದು ದೊನ್ನಿ ಮಾಡ್ಕೊಂಡು ಅದನ್ನೆಲ್ಲೇ ನೀರು ಯಾಕೆ ಕುಡಿತೀಪ್ಪ? ಇಷ್ಟೆಲ್ಲ ಆ ದೊನ್ನಿ ಹುಡುಕ್ಲಿಕ್ಕೆ ಹೋಗ್ಬೇಕು, ಎಲೆ ಹುಡುಕ್ಬೇಕು, ಕಡ್ಡಿ ಹುಡುಕ್ಬೇಕು, ಅವುಗಳು ಚುಚ್ಚುವಾಗ ಕೈ ಚುಚ್ತು, ಅದು ಮತ್ತೆ ಉರಿಲಿಕ್ಕೆ ಶುರುವಾಗ್ತದೆ, ರಕ್ತ ಬರ್ತದೆ, ಅದಕ್ಕೊಂದು ಔಷಧ ಹುಡುಕ್ಬೇಕು. ಯಾಕಿದೆಲ್ಲ? ಅಂಜಲವು ಕಿಂ, ಅಂಜಲವು ಸತ್ಯ. ನಿನ್ನ ಕೈನೇ ಇರುವಾಗ, ಎರಡು ಕೈಗಳನ್ನು ಹೀಗೆ ಜೋಡಿಸಿ ನೀರು ಕುಡಿಲಿಕ್ಕೆ ಸಾಧ್ಯ ಇರುವಾಗ ಪುರುಪರ್ಣ ಪಾತ್ರ ಕಿಂ. ಹೇಗಿರ್ಬೇಕಲ್ಲ ನಾವೆಲ್ಲ. ಮತ್ತು ಹಿಂಗೆ ಇಷ್ಟಿದ್ರ ಏನೋ ಒಂದು ಸಾಧನೆ ಪುಣ್ಯ ಉಳಿತದೆ. ಇಷ್ಟೆಲ್ಲ ನಾವಿರೋದಿಲ್ಲ, ಹಾಗಾಗಿ ನಮಗೆಲ್ಲ ಪುಣ್ಯ ಆಗಾಗ ನಾಶವಾಗ್ತಾ ಹೋಗ್ತದೆ. ದಿಗ್ವಸ್ತ್ರ ಲಾಭೆ ಸತಿ ಕಿಂ ದುಕೂಲೈ. ಮತ್ತೆ ಹೆಂಗಿರ್ತಾರೆ ಅವರು ಪರಿಪಕ್ವ ಯೋಗಿಗಳು? ದಿಗ್ವಸ್ತ್ರ ಲಾಭೆ, ದಿಕ್ಕುಗಳೆಂಬ ವಸ್ತ್ರ ಇರುವಾಗ, ಬಟ್ಟೆ ಇರುವಾಗ ಬಟ್ಟೆಗೋಸ್ಕರ ಯಾಕೆ ನೀವು ಒದ್ದಾಡ್ತಿ ಅಂತ ಪರಿಪಕ್ವ ಯೋಗಿಗಳಿಗೆ ಹೇಳ್ತಾರೆ. ಇದು ಅವರಿಗೆ. ಇಷ್ಟು ಹೇಳಿದಾಗ ಇನ್ನು ನಮಗೆ ಹೇಳ್ತಾರೆ, ನಾವೆಲ್ಲ ಅಪರಿಪಕ್ವ ಯೋಗಿಗಳು. ನಾವೆಲ್ಲ ಯಾರು? ಅಪರಿಪಕ್ವ ಯೋಗಿಗಳು. ನಮ್ಮನ್ನು ಕೇಳಿದ್ರೆ ಏನಂತ ಹೇಳ್ಬೇಕು ನಾವೆಲ್ಲ? ನೀವು ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನಾವೆಲ್ಲ? ಅಪರಿಪಕ್ವ ಯೋಗಿಗಳು. ನಮಗೆಲ್ಲ ಭಾಗವತ ಹೇಳ್ತದೆ, ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಗ್ರಿಪಾ ಪರಭೃತ ಸರಿತೋಪ್ಯ ಶುಷ್ಯನ್. ನಮಗೆ ಹಿಂಗೆ ಇರ್ಲಿಕ್ಕೆ ಆಗೋದಿಲ್ಲ, ಹೌದಿಲ್ಲ? ನೆಲದ ಮೇಲೆ ಮಲ್ಕೋತೀವಿ, ಹಾಸಿಗೆ ಬೇಡ, ತಲೆ ಕೈ ಇಟ್ಕೋತೀನಿ, ದಿಂಬು ಬೇಡ. ನಮಗೆ ಹಿಂಗೆ ಇರ್ಲಿಕ್ಕೆ ಆಗೋದಿಲ್ಲ, ಹೌದಿಲ್ಲ? ಸರಿ, ನೀವು ಹಿಂಗಿರಬಾಡ್ರಿ, ನೀವು ಹಿಂಗಿರ್ರಿ, ಕನಿಷ್ಠ ಹಿಂಗಾದರೂ ಇರ್ರಿ. ಹೆಂಗಿರ್ರಿ? ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ. ಭಾಗವತ ಹೇಳುತ್ತೆ, ಹಿಂದಿನ ಕಾಲದೊಳಗೆಲ್ಲ ಏನಿತ್ತಪ್ಪ ಅಂದ್ರೆ, ನಾವೆಲ್ಲ ಗೃಹಸ್ಥರು ನಮ್ಮ ಹಳೆಯದಾದ ಬಟ್ಟೆಗಳನ್ನು ನಾವೇನು ಮಾಡಬೇಕು, ಇವತ್ತು ಕಸದವ್ರಿಗೆ ಕೊಟ್ಬಿಡ್ತೀವಿ. ಒಣ ಕಸ ಬಂತು ಅಂದರೆ ನಮ್ಮ ಹಳೆಯ ಬಟ್ಟೆ ಅವನಿಗೆ ಕೊಟ್ಬಿಡ್ತೀವಿ.
ಗೃಹಸ್ಥರ ನಿಜವಾಗಿಯೂ ಕರ್ತವ್ಯ ಏನಪ್ಪ ಅಂದರೆ ನಾವೆಲ್ಲ ನಮ್ಮ ಸ್ವಲ್ಪ ಹಳೆ ಪೂರ್ಣ ಹಿಂಗೆ ಹರಿದು ಪರಪರ ಅಂತನ್ನೋ ಬಟ್ಟೆಗಳಲ್ಲ, ಒಂದು ಸ್ವಲ್ಪ ಉಟುಗಳಿಗೆ ಬರುವಂತೆ ಮೊದಲೇನೇ ಆ ಬಟ್ಟೆಗಳನ್ನು ಬಿಚ್ಚಿ ನಮ್ಮ ಮನೆಯ ಜಗಲಿ ಮೇಲೆ ಕಟ್ಟಿ ಮೇಲೆ ಇಡಬೇಕು. ಆಗ ಯತಿಗಳು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಅವರು ಬಟ್ಟೆ ಪಾಪ ಅವ್ರಿಗೆ ಬಟ್ಟೆ ಬೇಕಲ್ಲ, ಆಗ ಅವ್ರೇನು ಮಾಡ್ತಾರೆ, ಗೃಹಸ್ಥರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು ಅವರು ಹೋಗ್ತಾ ಇರುವಾಗ ಜಗಲಿಯ ಮೇಲೆ, ಕಟ್ಟೆಯ ಮೇಲೆ ಇದ್ದ ನಾನು ಉಟ್ಟು ಬಿಟ್ಟ ಬಟ್ಟೆಗಳನ್ನು ಅವರು ತಗೊಂಡು ಹೋಗಿ ಉಟ್ಕೊಂಡು ಅವರು ಜೀವನವನ್ನು ಮಾಡಬೇಕು. ಅಂದಮೇಲೆ ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾ, ಅಂಥ ಬಟ್ಟೆಗಳು ಬೇಕಾದಷ್ಟು ಇರುವಾಗ ನೀನು ಯಾಕಪ್ಪ ಹೊಸ ಬಟ್ಟೆಗೋಸ್ಕರ ಒದ್ದಾಡ್ತಿ, ಹೊಸ ಬಟ್ಟೆ ಅಂತಂತೆ ಪಾಗೋದು. ಆಮೇಲೆ ಇದು ಯಾರಿಗಿದು ಅಪರಿಪಕ್ವ ಯೋಗಗಳು ನಮಗೇ ಹೇಳಿಕತ್ತಾರೆ ಇದು. ಅಂದಮೇಲೆ ನಾವೆಲ್ಲ ಹೆಂಗಿರ್ಬೇಕು, ಹಳೆಯದೇ ಇರಲಿ ಹೊಸದೇ ಇರಲಿ ಬಟ್ಟೆ ನಮ್ಮ ಮಾನ ಮುಚ್ಚುತ್ತಾ, ನಮ್ಮ ಸಾಧನೆಗೆ ಅನುಕೂಲ ಇದೆಯಾ, ಚಿಂತೆ ಮಾಡುವಂತೆ ಇಲ್ವಾ, ಹಾಗಿದ್ದರೆ ಸಾಕು ನಮ್ಮ ಸಾಧನೆ ನಾವು ಮಾಡ್ತಾ ಹೋಗೋಣ. ಹೊಸ ಬಟ್ಟೆ ಬೇಕು ಅಂತೆ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ಅಂದಮೇಲೆ ನೋಡ್ರಿ, ನೋ ವಾಂಗ್ರಿ ಅಂದಮೇಲೆ ಇವತ್ತಿನ ಕಾಲದೊಳಗಿದೆಯಾ, ಯಾರು ಬಟ್ಟೆ ಯಾರು ತೊಗೋತಾರೆ, ಅದನ್ನು ಯಾರು ತೊಗೊಳ್ಳಲ್ಲ, ಅಲ್ಲೇ ಬಿದ್ದಿರ್ತದೆ. ನಾಯಿನೋ ಬೆಕ್ಕು ಅದನ್ನು ಮತ್ತು ರೋಡೆಲ್ಲ ಅಗಲ್ ಮಾಡಿ ಹಾಕ್ತಾರೆ ರಾತ್ರಿ ಹೊತ್ತು. ಆಮೇಲೆ ಇಲ್ಲ, ಆದರೆ ಹಿಂಗಿತ್ತು ಆ ಕಾಲದೊಳಗೆ. ನೋ ವಾಂಗ್ರಿಪಾಹ, ಇನ್ನು ಯಾಕೆ ಎಲ್ಲರ ಮನೆಗೆ ಹೋಗಿ ನಿಮ್ಮ ಮನ್ಯಾಗ ಕಡುಬು ಮಾಡಿರಿ, ನಿಮ್ಮ ಮನ್ಯಾಗ ಹೋಳಿಗೆ ಮಾಡಿರಿ, ನನಗೆ ಹೋಳಿಗೆ ತಿಂದು ಭಾಳ ದಿನ ಆಗ್ಯದ, ಕಡುಬು ಭಾಳ ತಿಂದ, ಯಾಕೆ ಒದ್ದಾಡ್ತೀನಿ ನೀನು? ನೋ ವಾಂಗ್ರಿಪಾಹ ಭಿಕ್ಷಾಂ ಕಿಂ, ಗಿಡ ಮರಗಳೇನು ಹಣ್ಣು ಕೊಡೋದು ಬಿಟ್ಬಿಟ್ಟವೇನ, ಮರ್ತು ಬಿಟ್ಟವೇನ ಗಿಡ ಮರಗಳ ಹಣ್ಣು ಕೊಡೋದು? ಅಂದಮೇಲೆ ಗಿಡ ಮರಗಳು ಮರ್ಯಾದೆ ಹಣ್ಣುಗಳನ್ನು ಕೊಡ್ತಾ ಇವೆ. ಹಾಗಾಗಿ ನೀನು ಕಂಡವರ ಮನೆಗೆ ಹೋಗಿ ಅದು ಕೊಡು ಇದು ಕೊಡು ಅಂತ ಊಟಕ್ಕೆ ಕೇಳಬೇಡ. ಮರ ಗಿಡಗಳಲ್ಲಿ ಹಣ್ಣು ಬಿಟ್ಟಿದೆ, ಅವುಗಳನ್ನು ತಿಂದುಬಿಡು. ಇನ್ನು ಮಜ್ಜಿಗೆನೇ ಬೇಕು, ಪಾನಕನೇ ಬೇಕು, ಪಚ್ಚಕರ್ಪೂರ ಹಾಕಿದ ಕೇಸರಿ ಹಾಕಿದ ನೀರೇ ಬೇಕು ಅಂತ ಯಾಕೆ ಕೇಳ್ತಿ? ಸರಿತೋಪಿ ಅಶುಷ್ಯನ್ ಕಿಂ, ವೇದಾರ್ಥಿಯವ್ರು ಕೇಳ್ತಾರೆ, ನದಿ ಬಾವಿ ಎಲ್ಲ ಒಣಗಿ ಹೋಗ್ಯಾವೆ ನಿನ್ನ ಪಾಲಿಗೆ? ಇಲ್ಲ ಅವದಿಲ್ಲ. ಅಂದಮೇಲೆ ಅಲ್ಲಿಗೆ ಹೋಗು, ಬೇಕಾದಷ್ಟು ನೀರು ಕುಡಿ, ಮಜ್ಜಿಗೆನೇ ಬೇಕು, ಲಸ್ಸಿನೇ ಬೇಕು, ಪಾನಕನೇ ಬೇಕು, ಮಿರಿಂಡಾನೇ ಬೇಕು, ಕೋಕೋಕೋಲಾನೇ ಬೇಕು ಅಂತ ನೀನು ಯಾಕೆ ಒದ್ದಾಡ್ತಿ? ಸರಿತೋಪಿ ಅಶುಷ್ಯನ್ ಕಿಂ, ಎಷ್ಟು ಹೇಳಿದಾರೆ. ನಮ್ಗೆ ಎಷ್ಟು ಮಾಡಲಿಕ್ಕಾಗತ್ತೆ ಮುಂದಿಂದು, ಆದ್ರೆ ನಾವೆಲ್ಲ ಹೇಗೆ ಇರಬೇಕು ಅನ್ನೋದನ್ನು ಭಾಗವತ ನಮ್ಗೆ ಹೇಳ್ತಾ ಇದೆ. ವೃದ್ಧ ಗುಹಾಹ ಕಿಂ, ಮನೆ ಬೇಕು ಅಂತ ಒದ್ದಾಡ್ತಿ, ಸಾಲ ಮಾಡ್ತಿ, ರಾತ್ರಿ ಎಲ್ಲ ನಿದ್ದೆಗೆಡ್ತಿ, ಒದ್ದಾಡ್ತಿ. ಯಾಕೆ ಒದ್ದಾಡ್ತೀವೋ ಮರ್ಯ? ವೃದ್ಧ ಗುಹಾಹ ಕಿಂ, ಗುಹೆಗಳು ಏನಾದರೂ ತಮ್ಮ ಬಾಗಿಲು ಮುಚ್ಕೊಂಡ್ಬಿಟ್ಟವೇನ ನೀನು ಬರ್ತೀಯ ಅಂತ ಅಂದ್ಕೊಳ್ಳೆ? ಇಲ್ಲ ಹೋದಿಲ್ಲ. ಅಂದಮೇಲೆ ಗುಹೆಗೆ ಹೋಗು, ಗುಹೆಯಲ್ಲಿ ವಾಸ ಮಾಡು. ನೋಡಿ ಇದೆಲ್ಲ ಎಲ್ಲಿ ಮಾಡಕ್ಕೆ ಸಾಧ್ಯದ? ಆದರೆ ಆ ಸಾಧನೆಯನ್ನು ನಾವು ಮಾಡ್ಕೊಳ್ಬೇಕು. ಅಂದಮೇಲೆ ಆದಷ್ಟು ಸಾಧನೆ. ಇನ್ನು ಯಾರೂ ನಮ್ಮೋರಿಲ್ಲ ಅಂತ ಒದ್ದಾಡ್ತಿ, ಹುಚ್ಚಿಡಿದ್ರೆ ಹಂಗ್ಯಾಕೆ ಒದ್ದಾಡ್ತಿ? ಕಿಂ ಅವಧೂತ ಸಹರನ್ನ ಕೃಷ್ಣ, ವಿದ್ಯಾಚಾರ್ಯ ಕೇಳ್ತಾರೆ, ಅವಧೂತ ಸಹರತ್ ಕೃಷ್ಣನ, ಯಾಕೆ ನಿನ್ನ ಪಾಲಿಗೆ ದೇವರು ಸತ್ತೋಗ್ಯಾನಂತ ತಿಳ್ಕೊಂಡು ನೀನು? ಅಂದಮೇಲೆ ಅವಧೂತ ಸುಹೃತ್ತಾದ, ಅವಧೂತರು ಅಂದ್ರೆ ಏನದ ಅದ್ರ ಮೇಲೆ ಜೀವನ ಮಾಡುವವರು, ಯಾರನ್ನೇನು ಬೇಡವರು, ಅವರು ಅವಧೂತರು. ಅಂಥ ಅವಧೂತರಿಗೆ ಸುಹೃತ್ತಾದ, ಗೆಳೆಯನಾದ, ಏನು ಬೇಕೋ ಅದನ್ನು ಕೊಡುವ ಕೃಷ್ಣ ದೇವರು ನಿನ್ನ ಪಾಲಿಗೆ ಇಲ್ಲೇನ? ಇಲ್ಲ ಅಂದರೆ ನೀ ಚಿಂತೆ ಮಾಡು, ನಾಳೇನು, ನಾಡ್ದೇನು, ಅಚ್ಚನಾಡ್ದೇನು ಅಂತ ಚಿಂತೆ ಮಾಡು. ನಿನ್ನ ಪಾಲಿಗೆ ಅವ ಇದ್ದಾನ ಅಂತಂದಮೇಲೆ, ಗೆಳೆಯನಾಗಿ ಅವ ಇರುವಾಗ ಅಯ್ಯೋ ನನಗೆ ಯಾರಿಲ್ಲ ಅಂತ ಚಿಂತೆಯನ್ನು ಮಾಡಬೇಡ. ನಿನ್ನ ಪಾಲಿಗೆ ದೇವರು ಸತ್ತೋಗ್ಯಾನೇನು ಅಂತ ಪ್ರಶ್ನೆ ಕೇಳ್ತಾರೆ ವೇದವ್ಯಾಸದೇವರು. ಅಂದಮೇಲೆ ಇದಂತೂ ಎಲ್ಲರೂ ಮಾಡಬಹುದು, ಇದನ್ನು ಆದಷ್ಟು ನೆನಪಿಟ್ಕೊಂಡು ಮಾಡೋಣ. ಅಂದಮೇಲೆ ನಮ್ಮೆಲ್ಲರ ಪಾಲಿಗೆ ದೇವರೆಂಬ ಗೆಳೆಯ ಇದ್ದೇ ಇದ್ದಾನೆ. ಅಂದಮೇಲೆ ಆ ದೇವರೆಂಬ ಗೆಳೆಯ ನಮಗೆ ಯಾವಾಗ ಏನು ಕೊಡಬೇಕು ಅವನಿಗೆ ಗೊತ್ತದ, ಅವನು ಕೊಟ್ಟೇ ಕೊಡ್ತಾನೆ. ಅಂದಮೇಲೆ ಆ ದೇವರೆಂಬ ಗೆಳೆಯ ನಮಗೆ ಇರುವವರೆಗೆ ನಾವು ಯಾರು ಚಿಂತೆಯನ್ನು ಆದಷ್ಟು ಮಾಡುವುದು ಬೇಡ ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಆದಷ್ಟು ಚಿಂತೆ ಕಡಿಮೆ ಮಾಡಿರಿ, ಟೆನ್ಷನ್ ತೊಗೋಬೇಡ್ರಿ, ಒದರಾಡಬೇಡ್ರಿ, ಚೀರಾಡಬೇಡ್ರಿ. ದೇವರಿದ್ದಾನೆ, ಅವನಿಗೆ ಯಾವಾಗ ಕೊಡಬೇಕು ಗೊತ್ತದ, ಅವ ಅವಶ್ಯವಾಗಿ ತಂದು ಕೊಡ್ತಾನೆ. ಕಸ್ಮಾತ್ ಭಜಂತ್, ಇಷ್ಟೆಲ್ಲ ಇರುವಾಗ ಯಾಕಪ್ಪ ನೀನು ಮತ್ತು ಹಣವಂತರನ್ನು ಹೋಗಿ ಅವರನ್ನು ಹೊಗಳಿ ಅವರಿಂದ ಹಣವನ್ನು ಬಯಸ್ತಿ, ಅವರನ್ನು ಹೊಗಳಿ ಅವ್ರ ಸೇವಾ ಮಾಡಿ ಯಾಕಪ್ಪ ನೀನು ಹಣವನ್ನು ತಗೋತಿ? ಮಾಡಬೇಡ. ಏನು ದೇವರಿದ್ದಾನೆ ಅವನ ಮೇಲೆ ವಿಶ್ವಾಸ ಇಟ್ಟು ನಿಶ್ಚಿಂತೆಯಿಂದ ನಿನ್ನ ಧರ್ಮವನ್ನು ನೀನು ಮಾಡು ಎನ್ನುವುದಾಗಿ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಅನೇಕ ಮಾತುಗಳನ್ನು 2ನೇ ಸ್ಕಂದ ನಮ್ಗೆ ಹೇಳುತ್ತೆ. ಇಲ್ಲೆಲ್ಲ ಕೇವಲ ಸೃಷ್ಟಿನೇ ಇದೆ, ಇಲ್ಲಿ ಯಾವ ಕಥೆ ಇಲ್ಲ. ಕಥೆ ಬೇಕು ಅಂದರೆ 4ನೇ ಸ್ಕಂದಕ್ಕೆ ಹೋಗ್ಬೇಕು ನಾವೆಲ್ಲ. 4ನೇ ಸ್ಕಂದದಿಂದ ಕೇವಲ ಕಥೆಗಳೇ ಶುರು. ಮೊದಲನೇ 4ನೇ ಸ್ಕಂದ ರುದ್ರದೇವರ ಕಥೆ, ಅದು ಕಥೆ, ಈ ಕಥೆ 5ನೇ ಸ್ಕಂದದಲ್ಲಿ, ಮತ್ತು ಅದು 6ನೇ ಸ್ಕಂದದಲ್ಲಿ ಅಜಾಮಿಳ, 7ನೇ ಸ್ಕಂದದಲ್ಲಿ ಅವರು, ಮತ್ತು 8ನೇ ಸ್ಕಂದ ವಾಮನ. ಕಥೆ ಬೇಕು ಅಂದರೆ 4ನೇ ಸ್ಕಂದದಿಂದ ಶುರು. ಇಲ್ಲೆಲ್ಲ ಬರೀ ಇದೇ ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಧ್ಯಾನವನ್ನು
ಹೇಗೆ ಮಾಡಬೇಕು, ಹೇಗೆ ಮಾಡ್ತಾರೆ ಜ್ಞಾನಿಗಳು, ಆ ಧ್ಯಾನವನ್ನು ಮಾಡುವಾಗ ದೇವರನ್ನು ಏನೇನಂತ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಾಗ ಆ ಧ್ಯಾನದಲ್ಲಿ ನೀವೆಲ್ಲ ಜಪ ಮಾಡ್ತಿರ್ತೀರಿ, ರಾಮಕೃಷ್ಣ ಮಂತ್ರ ಜಪ ಮಾಡ್ತೀರಿ, ಗಾಯತ್ರಿ ಜಪ ಮಾಡ್ತೀರಿ. ಮಾಡುವಾಗ ದೇವರನ್ನು ಏನೆಲ್ಲ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಭಾಗವತ ಹೇಳುತ್ತೆ. ಒಂದೇ ಒಂದು ಶ್ಲೋಕ ಹೇಳಿ ಮುಗಿಸ್ಬಿಡ್ತೀನಿ ನೋಡ್ರಿ, ನೆನಪಿಟ್ಕೊಳ್ರಿ. ದೇವರನ್ನು ಏನಂತ ಚಿಂತನೆ ಮಾಡ್ತಾ ಇರಬೇಕು ಹೇಳ್ತಾರೆ. ದೇವರು ಹೆಂಗಿದ್ದಾನೆ? ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ. ಜಪ ಮಾಡ್ತಾ ಕೂತಾಗ ಚಿಂತನೆ ಮಾಡಿರಿ. ದೇವರಿಗೆ 4 ಕೈಗಳಿದೆ. ಶಂಖಚಕ್ರ ಗದಾ ಪದ್ಮಗಳನ್ನು ದೇವರು ಧರಿಸಿದ್ದಾನೆ. ಪ್ರಸನ್ನ ವಕ್ತ್ರಂ, ದೇವರು ಮುಗುಳ್ನಗ್ತಾ ಕೂತಿದ್ದಾನೆ. ನಳಿನಾಯ ತೇಕ್ಷಣಂ, ಕಮಲದಂಥ ಕಣ್ಣುಳ್ಳವನು ದೇವರು. ಕದಂಬ ಕಿಂಚಲ್ಕ ಪಿಶಂಗ ವಾಸಸಂ, ದೇವರು ರೇಷ್ಮೆ ಬಟ್ಟೆಯನ್ನು, ಹಳದಿ ಬಣ್ಣದ ಬಟ್ಟೆಯನ್ನು, ದೇವರು ಹೊಸ ಬಟ್ಟೆಯನ್ನು ಉಟ್ಕೊಂಡಿದ್ದಾನೆ. ಹೀಗೆಲ್ಲ ಚಿಂತನೆ ಮಾಡ್ತಾ ಇರಬೇಕು. ಲಸನ್ ಮಹಾಹಾರ ಹಿರಣ್ಮಯಾಂಗದ, ಬಂಗಾರದ ವಜ್ರ ಮುತ್ತು ರತ್ನಗಳಿಂದ ಮಾಡಿದ ಪ್ರಕಾಶಮಯವಾದ ಮಹಾಹಾರಗಳನ್ನು ದೇವರು ಧರಿಸಿದ್ದಾನೆ. ಹೀಗೆಲ್ಲ ಚಿಂತನೆ ಮಾಡು. ಭಾಳ ಹೇಳಿದ್ದಾರೆ. ಇದನ್ನು ಮುಂದಿನ ಸಲ ಮತ್ತೆ ಇನ್ನೊಮ್ಮೆ ನಾನು ಸರಿಯಾಗಿ ಹೇಳ್ತೀನಿ. ಹಿಂಗಲ್ಲ. ಆಮೇಲೆ ಅಂಗದಂ, ದೇವರು ಕೈಗೆ ಎಲ್ಲ ಕಡೆಗೆ ತೋಳ ಬಾಹುಗಳಿಗೆಲ್ಲ ಬಂಗಾರದ ಆಭರಣಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಹಿಂಗೆ ಚಿಂತನೆ ಮಾಡಿರಿ. ಶ್ರೀಮದಾಚಾರ್ಯ ಹೇಳ್ತಾರೆ ಉಪನಿಷತ್ ಭಾಷೆದೊಳು, ದೇವರ ಇಂಥ ಗುಣಗಳನ್ನು ಧ್ಯಾನ ಕೂತಾಗ ಚಿಂತನೆ ಮಾಡಿದ್ರೆ ರೂಪಗಳನ್ನು ಜನ್ಮಾಂತರದೊಳಗೆ ಈ ಗುಣಗಳನ್ನು ದೇವರು ನಮಗೆ ಕೊಡ್ತಾನೆ. ನಾವು ದೇವರು ಮತ್ತು ಮುಗುಳ್ನಗುತ್ತಾ ಇರುವ ದೇವರು ಅಂತ ನಾನು ಜಪ ಮಾಡುವಾಗ ದೇವರ ಮುಗುಳ್ನಗೆಯನ್ನು ಚಿಂತನೆ ಮಾಡಿದರೆ ಜನ್ಮಾಂತರದೊಳಗೆ ಯಾವಾಗಲೂ ನಗನಗ್ತಾ ಇರುವಂತೆ ದೇವರ ಅನುಗ್ರಹ ಮಾಡ್ತಾರೆ. ಕೆಲವರು ಇರ್ತಾರೆ ನೋಡ್ರಿ ನಮ್ಮದ್ರೊಳಗೆಲ್ಲ, ಏನಾದರೂ ನಗ್ತಿರ್ತಾರೆ. ಅವರು ಎಷ್ಟೇ ಶ್ರಮ ಆಗಿರಲಿ 4 ಗಂಟೆಗೆ ಇಲ್ಲಿ ಊಟಕ್ಕೆ ಹಾಕಿರು, ಆದರೂ ಅವ್ರು ನಗ್ತಾನೇ ಇರ್ತಾರೆ. ಅವ್ರಿಗೇನು ಎಷ್ಟು ನಗ್ತೀವೋ ಮರ, ನೀನು ನಗ್ತಾನೇ ಇರ್ತೀವಿ, ಏನು ದುಃಖ ಆಗಲ್ಲ. ಮತ್ತು ಹಂಗೆ ರೀ ಅಂತಾರೆ, ಮತ್ತೆ ನಗ್ತಾರೆ ಅವರು. ಅಂದಮೇಲೆ ಯಾಕೆ ಇಷ್ಟು ನಗ್ತಿರ್ತಾರೆ ಅಂದರೆ ದೇವರ ಆ ಗುಣವನ್ನು ಅವರು ಜನ್ಮಾಂತರದಲ್ಲಿ ಚಿಂತನೆ ಮಾಡಿದ್ದರಿಂದ ದೇವರು ಆ ಗುಣವನ್ನು ಅವ್ರಿಗೆ ಕೊಟ್ಟಿರ್ತಾನೆ. ಅಂದಮೇಲೆ ನಗ್ನಗ್ತಾ ದೇವರು ನಗ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿರಿ. ಕಮಲದಂಥ ಕಣ್ಣಿದೆ ಅಂತ ಚಿಂತನೆ ಮಾಡಿರಿ. ಜನ್ಮಾಂತರದಲ್ಲಿ ಕಣ್ಣಿನ ಕಷ್ಟವನ್ನೇ ದೇವರು ನಮಗೆ ಕೊಡುವುದಿಲ್ಲ, ನಾವು ಚಿಂತನೆಯೇ ಮಾಡಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಕಷ್ಟ. ಪಿಶಂಗವಾಸಂ, ದೇವರು ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಉಟ್ಕೊಂಡಾನ ಅಂತ ಚಿಂತನೆ ಮಾಡಿರಿ. ಜನ್ಮಾಂತರದಲ್ಲಿ ಒಳ್ಳೆ ಬಟ್ಟೆಯಿಂದ ಯಾವ ರೋಗಗಳು ದೋಷಗಳು ಬರದೇ ಇದ್ದಂತೆ ದೇವರು ನಮ್ಮನ್ನು ನೋಡಿಕೊಳ್ತಾನೆ. ದೀಪ ಹಚ್ತಿರ್ತಾರೆ, ಸೀರೆಗೆ ಬೆಂಕಿ ಹತ್ತಿರ್ತದೆ. ಆ ಸೀರೆ ಬಿಚ್ಚೋದ್ರೊಳಗೆ 70% 80% ದೇಹ ಸುಟ್ಟು ಹೋಗ್ತಿರ್ತದೆ. ಆ ಬಟ್ಟೆಯಿಂದ ದೇಹ ಸುಟ್ಟು ಯಾಕಾಯಿತು? ದೇವರ ಈ ಗುಣವನ್ನು ನಾವು ಚಿಂತನೆ ಮಾಡದೇ ಇದ್ದರಿಂದ. ಹಾಗಾಗಿ ಅವಶ್ಯವಾಗಿ ಧ್ಯಾನಕ್ಕೆ ಕೂತಾಗ ದೇವರ ಇಂಥ ಗುಣಗಳನ್ನು ಚಿಂತನೆ ಮಾಡಬೇಕು ಎನ್ನುವುದಾಗಿ ಭಾಗವತ ಹೇಳುತ್ತೆ 2ನೇ ಸ್ಕಂದದಲ್ಲಿ. ಮುಂದಿನ ಬಾರಿ ಅದನ್ನೆಲ್ಲ ನಾವು ವಿಸ್ತಾರವಾಗಿ ಕೇಳೋಣ ಅಂತ ಹೇಳ್ತಾ ಈ ಬಾರಿ ಈ ಜ್ಞಾನ ಕಾರ್ಯವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.